ಮದುವೆ ಆಗಿದ್ವಿ ಎಲ್ಲ ಮಾಡಬೇಕಂದ್ರೆ ಬ್ರೋಕರ್ ಅಂತ ಕರೀತಾರೆ. ಇಂಡಿಯನ್ ಮ್ಯಾರೇಜಸಲ್ಲಿ ಕಮ್ಯುನಿಟಿ ಬೇಸ್ಡ್ ಪ್ರಿಫರೆನ್ಸ್ ಇದೆಯಾ? ಇಲ್ಲ ಮ್ಯಾಮ್ ನೀವು ಫೋನ್ ನಂಬರ್ ಕೊಡಿ ಹುಡುಗ ಅಂತ, ಇಲ್ಲ ಮ್ಯಾಮ್ ನೀವು ಫೋನ್ ನಂಬರ್ ಕೊಡಿ ಹುಡುಗ ಅಂತ. ಆಮೇಲೆ ಕರೆದಿದ್ದೆ ಪಬ್ಗೆ ಅವಳು. ವೆಲ್ ಸೆಟಲ್ಡ್ 30 lakh ಪ್ಯಾಕೇಜ್ ಅಂದ ತಕ್ಷಣ ಹುಡುಗ ಯಾರು ಏನು ಯಾವುದು ಬೇಡ, ಸೆಟ್ಲಾ ಎಷ್ಟು ಆಸ್ತಿ ಇದೆ ಕೊಡಿ ಮಾಡಿ. ಹಿಂಗೆ ಬರುತ್ತಾ ಹುಡ್ಗಂಗೆ ಏನು ಕೇಳೋ ಹುಡುಗಿರು ಇದ್ದಾರಾ? ಜಾತಿ ಅನ್ನೋದು ಭಾಳ ನಡೀತಾ ಇದೆ. ಆ್ಯಕ್ಚುಲಿ ದೇ ಸ್ಟಾರ್ಟೆಡ್ ಕಾಲಿಂಗ್ ಮೀ ಆ್ಯಂಡ್ ಅರಾಜಿಂಗ್. ಸೂಸೈಡ್ ಕಮಿಟ್ ಮಾಡಿದ್ದಾಳೆ ಹುಡುಗಿ. ಪ್ರಾಪರ್ಟಿ ಏನಿದೆ ದಯವಿಟ್ಟು ಅದು ಫಸ್ಟು ನಿಲ್ಸಿ. ಶುಭ ವಿವಾಹ ಮಾತು ಕೇಳಿದ್ರೆ ಬಹುಶಃ ಹೆಣ್ಮಗು ಜೀವನ ಉಳಿದಿತ್ತು. ಸಿಂಪ್ಲಿ ಸ್ಕ್ರಾಲ್ ಮಾಡ್ತಾ ಇರಬೇಡಿ ಮೊಬೈಲಲ್ಲಿ. ಪ್ರೊಫೈಲ್ಸ್ ಡೈಲಿ ಹೊಸ ಹೊಸದು ಬರ್ತಾ ಇರುತ್ತೆ. ಸ್ಕ್ರಾಲ್ ಮಾಡ್ತಿದ್ರೆ ಏನು ಯೂಸ್ ಇಲ್ಲ. ಸೊ ಮೀಟ್ ಮಾಡಿ. Hello everyone, welcome to Brand Chapter Podcast where we talk about business. But today it's a very interesting topic at the heart of family. That's ಮದುವೆ. ಮದುವೆ ಅನ್ನೋ ಟಾಪಿಕ್ ಎಲ್ಲ ಫ್ಯಾಮಿಲಿಯ ಹಾರ್ಟ್ ಟಾಪಿಕ್ ಆಗಿರುತ್ತೆ. ಸೊ ಯಾಕೆ ನಾನು ಮದುವೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ವಿ ಹ್ಯಾವ್ ಅ ವೆರಿ ಸ್ಪೆಷಲ್ ಗೆಸ್ಟ್ ಹಿಯರ್ ವಿತ್ ಅಸ್ ಟುಡೇ. ದಟ್ಸ್ ಮಮತಾ, a founder of Shubha Vivah Matrimony. Find your forever together. So yes, madam, ಮೊದಲಿಗೆ ಅ ವೆರಿ ವಾರ್ಮ್ ವೆಲ್ಕಮ್. ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಚಾಂದಿನಿ. ಹೌ ಆರ್ ಯು? ಎಸ್, ಐ ಆಮ್ ಡೂಯಿಂಗ್ ಗುಡ್. ಸೊ ಮದುವೆ ಅಂದ ತಕ್ಷಣ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾವುದೇ ಒಂದು ಫ್ಯಾಮಿಲಿಗಾಗಲಿ ಒಂದು ಎಮೋಷನ್ ಅಂತ ಇರುತ್ತೆ. ಸೊ ನಿಮಗೂ ಕೂಡ ಈ ಒಂದು ಎಮೋಷನ್ಗೆ ಜೊತೆ ಆಗಬೇಕು, ಸಾಥಿ ಆಗಬೇಕು ಅಂತ ಯಾಕೆ ಅನಿಸ್ತು? ಆ್ಯಂಡ್ ಶುಭ ವಿವಾಹ ಮ್ಯಾಟ್ರಿಮನಿ ಇನಿಷಿಯಲಿ ಯಾವ ಥರ ಇದು ಬ್ರ್ಯಾಂಡ್ ಆಗಿ ಬಿಲ್ಟ್ ಆಗಬೇಕನ್ನೋ ಸ್ಪಾರ್ಕ್ ಹುಟ್ಟಿತು? ಸೊ ಇನಿಷಿಯಲಿ ಐ ನೆವರ್ ಫೈಲ್ಟ್ ಇದು ಬ್ರ್ಯಾಂಡ್ ಆಗಬೇಕಂತ ಏನೂ ಮಾಡಿರಲಿಲ್ಲ. ಸೊ ಇದು ಕೆಲವರಿಗೆ ಹೆಲ್ಪ್ ಆಗಲಿ, ನನ್ನ ಕಡೆಯಿಂದ ಹೆಲ್ಪ್ ಆಗಲಿ ಅನ್ನೋದು ಅಷ್ಟೇ ಉದ್ದೇಶ ಇತ್ತು. ಸೊ ನಾವು ಮೈ ಯು ಇಸ್ ಡಿಫ್ರೆಂಟ್, ಈಗ ಬ್ರ್ಯಾಂಡ್ ಆಗಬೇಕಂತ ಇದೆ ಅಷ್ಟೇ. ವಂಡರ್ಫುಲ್. ಸೊ ಈ ಒಂದು ಶುಭ ವಿವಾಹ ಮ್ಯಾಟ್ರಿಮನಿ ಮಾರ್ಕೆಟಿಗೆ ಬರಬೇಕು ಅಂತ ಯಾಕೆ ಅನಿಸ್ತು? ಅಂದರೆ ಮಾರ್ಕೆಟಲ್ಲಿ ತುಂಬ ಬೇರೆ ಬ್ರ್ಯಾಂಡ್ಗಳಿದೆ, ಮ್ಯಾಟ್ರಿಮನಿ ಅಪ್ಲಿಕೇಶನ್ಸ್ ಇದೆ. ವೈ ಶುಭ ವಿವಾಹ ಬರಬೇಕು ಅಂತ ಅನಿಸಿದ್ದು ನಿಮಗೆ? ಯಾವ ಗ್ಯಾಪ್ಸ್ನ ಫೈಂಡ್ ಔಟ್ ಮಾಡಿದ್ರಿ? ಈಗ ಆ್ಯಪ್ಸ್ ಅಂತೂ ಡೇಟಿಂಗ್ ಆ್ಯಪ್ಸ್ ಅಂತ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ನಾನು ಆ್ಯಪ್ ಬಿಲ್ಡ್ ಮಾಡಿದ್ದೆ ತುಂಬ ವರ್ಷ ಆದಮೇಲೆ ಬಿಲ್ಡ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಕಂಪ್ಲೀಟ್ಲಿ ಇಟ್ ವಾಸ್ ಪರ್ಸ್ನಲ್ ಮ್ಯಾಚ್ ಮೇಕಿಂಗ್. ಸೊ ಎವ್ರಿಬಡಿ ವಾಸ್ ಕಮಿಂಗ್ ಟು ದ ಆಫೀಸ್. ಅಲ್ಲಿ ನಾನು ಫೈಲ್ಸ್ ಮೇಂಟೈನ್ ಮಾಡ್ತಾಯಿದ್ದೆ. ಸೊ ಹುಡುಗರದ್ದು ಡೀಟೇಲ್ಸ್ ತೊಗೋತಾ ಇದ್ದೆ, ಹುಡುಗಿ ಡೀಟೇಲ್ಸ್ ತೊಗೋತಾ ಇದ್ದೆ. ಮತ್ತು ಅವ್ರು ಬಂದು ಕೇಳಿದಾಗ ಅವ್ರು ಮ್ಯಾಚಿಂಗ್ ಇದು ನೋಡಿ ಇದು ಬೇಡ ಅಂತ ಆಫೀಸಲ್ಲಿ ಹೇಳ್ತಾ ಇದ್ದೆ. ಸೊ ಇನಿಷಿಯಲಿ ಇಟ್ ವಾಸ್ ಕಂಪ್ಲೀಟ್ಲಿ ಓನ್ಲಿ ದ ಪರ್ಸ್ನಲ್ ಮ್ಯಾಚಿಂಗ್. So they have to come to the office, they should tell about their details and they can get their matches done. So after some time, since many were like ಬೇರೆ ಕಡೆ ಅಬ್ರಾಡಲ್ಲಿ ಕೆಲವರು ಇದ್ದಾರೆ, ಯಾವಾಗಲೂ ಎಲ್ಲ ಟೈಮಲ್ಲೂ ಆಫೀಸಿಗೆ ಬರೋಕ್ಕಾಗಲ್ಲ, ಆವಾಗ ಆ್ಯಪ್ ಅಂದರೆ ಆ್ಯಪು ಜಸ್ಟ್ ಅದೊಂದು ಆಲ್ಬಮ್ ಥರ ಅಷ್ಟೇ. ಸೊ ಫೋಟೋಸ್ ಕಳ್ಸೋಕ್ಕೆ, ಡೀಟೇಲ್ಸ್ ಕಳ್ಸೋಕ್ಕೆ ಈಸಿ ಆಗುತ್ತೆ. ಅಷ್ಟು ಬಿಟ್ಟು ಬೇರೆ ಆ್ಯಪ್ ಮೇಲೆ ನಾವು ಡಿಪೆಂಡ್ ಆಗೇ ಇರಲಿಲ್ಲ ಒಂದು ಕಾಲದಲ್ಲಿ. ಸೊ ನಿಮ್ಮ ಕ್ಲೈಂಟ್ಸ್ ಈಸ್ಗೋಸ್ಕರ ಡಿಜಿಟಲಿ ಅವೈಲೇಬಲ್ ಆಗೋಣ ಅಂತ ಆ್ಯಪ್ ಅನ್ನೋದು ಬಂತು. ಟೆಕ್ನಿಕಲಿ ಈವನ್ ವಿ ಶುಡ್ ಬಿ ಸ್ಟ್ರಾಂಗ್. ಸೊ ಫಾರ್ ದಟ್ ಐ ಸ್ಟಾರ್ಟೆಡ್. ಎಸ್, ಈ ಥಾಟ್ ಯಾಕೆ ಶುಭ ವಿವಾಹ ಅಥವಾ ಮದುವೆಗೆ ನೀವು ಸಾಥಿ ಆಗಬೇಕು ಅಥವಾ ಏನಾದರೂ ಒಂದು ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಸೊ ಲೈಕ್ ನನಗೆ ಬಹಳ ತುಂಬ ಚಿಕ್ಕವಳಿಂದನೂ ಲೈಕ್ ಜೋಡಿಗಳು ನೋಡ್ತಾ ಇದ್ದರೆ ವೆರಿ ಕ್ಯೂರಿಯಾಸಿಟಿ. ಹುಡುಗ ಹುಡುಗಿ ಜೊತೆಲಿದ್ದರು, ಅವರು ಸ್ವಲ್ಪ ಲೈಕ್ ಈವನ್ ಓಲ್ಡ್ ಪೀಪಲ್ ವೆನ್ ದೇ ಆರ್ ಟುಗೆದರ್ನೋ, ಇವ್ರಿಗೆ ಹೆಂಗೆ ಮದುವೆ ಆಯಿತು, ಅಮ್ಮ ನೋಡಿದ್ರೆ ಒಳ್ಳೆ ಕಲರ್ ಇದ್ದಾಳೆ, ಇವ್ನು ಹೆಂಗೆ ಒಪ್ಕೊಂಡ್ಲು ಇವಳು, ಸರಿ ಆಮೇಲೆ ಲೈಕ್ ಓಕೆ ಅದು ಒಂದು ಲೈಕ್ ಲುಕ್ ವೈಸ್ ಐ ಹ್ಯಾಡ್ ಅ ಡೌಟ್. ದೆನ್ ಆಫ್ಟರ್ ಸಮ್ ಟೈಮ್ ಲೈಕ್ ಅವಳದು ಆ್ಯಕ್ಚುಲಿ ಅವ್ರ ಜೋಡಿ ಚೆನ್ನಾಗಿರುತ್ತೆ. ಸೊ ಇವಾಗ ನನ್ನ ನೋಡಿದ್ರೆ ಲೈಕ್ ಇಫ್ ಯು ಸಿ ಅದರ್ಸ್ನೋ ನಾವು ಆ್ಯಕ್ಚುಲಿ ಇಟ್ ಇಸ್ ಡಿಫ್ರೆಂಟ್. ಅವಾಗ ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಅವ್ರು ಚೆನ್ನಾಗಿದ್ದಾರೆ ಅಂತ ಹೌ ಯು ಆರ್ ಗೋಯಿಂಗ್ ಟು ಡಿಫರ್ ಅಂದರೆ, ಅವರು ಒಂದು ಒಳ್ಳೆ ಚೈನು, ಒಂದು ಚಿನ್ನದ ಚೈನು ಎಲ್ಲ ಹಾಕ್ಕೊಂಡ್ರೆ ಇಲ್ಲಪ್ಪ ಇವ್ರ ಮನೆ ಕಡೆ ಚೆನ್ನಾಗಿದ್ದಾರೆ ಅಂತ ಯು ಆರ್ ಗೋಯಿಂಗ್ ಟು ಟೆಲ್. ಸೊ ಅವಾಗ ಏನಿಸುತ್ತೆ ಲೈಕ್ ಇವ್ರದ್ದು ಇನ್ನು ಒಡವೆ ಗಿಡವೆ ಅಮ್ಮ ಏನೋ ಹಾಕ್ಕೊಂಡೇ ಇಲ್ಲ, ಒಂದು ಕರಿಮಣಿ ಚೈನ್ ಅಷ್ಟೇ ಹಾಕ್ಕೊಂಡಿದ್ದಾಳೆ, ಇವ್ರು ಹೆಂಗೆ ಇವ್ನ ಮದುವೆ ಆದ್ಲು ಇವಳು, ಒಳ್ಳೆ ಕತೆ ಆಯ್ತಲ್ಲ. ಸೊ ಅದು ಕ್ಯೂರಿಯಾಸಿಟಿ ಸ್ವಲ್ಪ ನನ್ನ ಚಿಕ್ಕ ವಯಸ್ಸಿಂದನಿತ್ತು. ಲೈಕ್ ಆಫ್ಟರ್ ವೆನ್ ಐ ಗ್ರೋ ಅಪ್ ಐ ಸ್ಟಾರ್ಟೆಡ್ ಆಸ್ಕಿಂಗ್ ದೆಮ್ ಡೈರೆಕ್ಟ್ಲಿ. ಸ್ವಲ್ಪ ದೊಡ್ಡಳಾದ್ಮೇಲೆ ನೀವು ಹೆಂಗೆ ಅಂಕಲ್ಗೆ ಹೆಂಗೆ ಪರಿಚಯ ಆಯಿತು ಆಂಟಿ, ನಿಮ್ಮ ಮದುವೆ ಎಲ್ಲ ಆಯಿತು, ಐ ವಾಸ್ ಆಸ್ಕಿಂಗ್ ಆಲ್ ದಿಸ್. ಇಲ್ಲಮ್ಮ ಹಿಂಗೆ ನಮ್ಮ ನೆಂಟರು ತೋರಿಸ್ಕೊಟ್ರು, ಅದು ಇದು ದೇ ವರ್ ಟೆಲ್ಲಿಂಗ್ ಇಟ್. ಸೊ ಯುವರ್ ಕ್ಯೂರಿಯಾಸಿಟಿ ಕಂಟಿನ್ಯೂಸ್ ಆಗಿ ಅದು ಬಿಲ್ಡ್ ಆಗ್ತಾನೆ ಇತ್ತು. So I was working before in one of the organization. The curiosity went for the organization with owner himself.
I asked her directly, ma'am, how did you get married? Same question. Then she told that ನನ್ನ ನೋಡಕ್ಕೆ ಅಂತ ಗಂಡು ಬರ್ತಾ ಇತ್ತು ಎಷ್ಟೊಂದ್ಸಲ, ಯಾವ ಹುಡುಗನು ಹೋಗ್ತಾನೆ ಇರಲಿಲ್ಲ. ನನ್ನ ದೊಡ್ಡಮ್ಮ ಒಬ್ರು ಇರ್ತಾ ಇದ್ರು, ಶಿ ಇಸ್ BE MBA in top university. She is not less than anybody. She is the owner of my organization. ಅವಾಗ ನಮ್ಮ ದೊಡ್ಡಮ್ಮ ಒಬ್ರು ಇರ್ತಿದ್ರು, ನೀಟಾಗಿ ತಲೆ ಬಾಚಿಸ್ಬಿಟ್ಟು ಕುಂಕುಮ ಇಟ್ಟು ನಾನು ಕೂಡಿಸ್ತಿದ್ರು ಕಣಮ್ಮ. ಯಾವ ಹುಡುಗ ಬಂದ್ರು ನಾನು ಒಪ್ತಾನೆ ಇರಲಿಲ್ಲ. ಸರಿ, ಕೊನೆಗೆ ಒಬ್ರು ಬಂದ್ರು, ಅವರು ಒಪ್ಕೊಂಡ್ರು, ನಾನು ಒಪ್ಕೊಂಡೆ. ಸೊ ಅವ್ರ ಜೊತೆ ಕೊನೆಗೆ ಮದುವೆ ಆಯಿತು ಅಂತ ಅವ್ರು ಹೇಳಿದ್ರು. ಅವಾಗ ಲೈಕ್ ಐ ಫೆಲ್ಟ್ ವೆರಿ ಲೈಕ್ ತುಂಬ ಬ್ಯಾಡ್ ಅನ್ನಿಸ್ತು. ಇದೇನಿದು, ಯಾವ ಹುಡುಗನೂ ಒಪ್ಪಿಲ್ಲ ಅಂದರೆ. ಅವಾಗ ಹಂಗೂ ಕೇಳಿದೆ, ಎಷ್ಟು ಜನ ಬಂದಿದ್ರು? ಒಂದು 4-5 ಬಂದಿದ್ರು ಅಂತ. ದೆನ್ ಐ ಫೆಲ್ಟ್, ಇಲ್ಲ, ಇವ್ರು ಒಳ್ಳೆ ಕ್ವಾಲಿಫಿಕೇಷನ್ ಇತ್ತು, ಎಲ್ಲ ಇತ್ತು. ಸೊ ಚಾಯ್ಸ್ ಕಮ್ಮಿ ಆಯಿತು ಅವ್ರಿಗೆ. ಯಾರೋ ಅವ್ರಿಗೆ ಗೊತ್ತಿರೋ 4-5 ಜನ ಕೇಳ್ತಾರೆ, ಅವರು ಬೇಡ ಅಂದಿರ್ತಾರೆ, ಅಥವಾ ಅವ್ರು ಬಂದು ನೋಡಿರ್ತಾರೆ, ಆವಾಗ ಸೆಟ್ ಆಗಿರಲ್ಲ ಮದುವೆ. ಒಂದು. ಎರಡನೇದು, ಇನ್ನೊಂದೇನಾಯಿತು, ಅವ್ರ ಕಮ್ಯುನಿಟಿ ಬೇಸ್ಡೇ ಹುಡುಕ್ತಾ ಇರ್ತಾರೆ. ಎರಡನೇದು. ಸೊ ಇದೆರಡೂ ಅಲ್ಲಿ ಫೇಲ್ ಆಯಿತು. ಸೊ ಅವ್ರಿಗೆ ಚಾಯ್ಸ್ ಸಿಕ್ಕಿಲ್ಲ. ಸೊ ಅವಾಗ ಅನ್ನಿಸ್ತು, ಇಲ್ಲ, ಸ್ವಲ್ಪ ಕಲೆಕ್ಷನ್ಸು ಅದೆಲ್ಲ ಇದ್ದಿದ್ರೆ, ಮದುವೆದು ಕಲೆಕ್ಷನ್ಸ್ ಎಲ್ಲ ಇದ್ದರೆ ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ದೇ ವಿಲ್ ಗೆಟ್ ಮೋರ್ ಚಾಯ್ಸ್. ಇದು ನಾನು ಬರೀ ಹುಡುಗಿಗೆ ಮಾತ್ರ ಹೇಳ್ತಾ ಇಲ್ಲ, ಹುಡುಗರಿಗೂ ಹೇಳ್ತಾ ಇದ್ವಿ. ಸೊ ಅವ್ರಿಗೆ ಅವ್ರು ಇಷ್ಟಪಟ್ಟಿದ್ದಂಥದ್ದು ಒಂದು ತೊಗೊಳ್ಬೇಕು. ಯು ನೋ ದಟ್ 50% ಇಟ್ ವಿಲ್ ಬಿ ಲೈಕ್ ಲವ್ ಮ್ಯಾರೇಜ್. ಇನ್ 50% ಅಲ್ಲಿರೋ ಹುಡುಗರಿಗೂ ಅವ್ರು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗೋಕ್ಕೆ ಎಲ್ಲರಿಗೂ ಚಾಯ್ಸ್ ಕೊಡಲೇಬೇಕು, ಆಸೆ ಇರುತ್ತೆ, ಮತ್ತು ಅವ್ರಿಗೆ ಇದೆ, ಅವ್ರದ್ದು ರೈಟ್ಸ್ ಅದು. ಸೊ ಅದರಿಂದ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಚಾಯ್ಸ್ ಕೊಟ್ಟರೆ ಅವರು ನೋಡ್ತಾರೆ. ಮತ್ತು ಇದು ಲೈಕ್ ಮ್ಯಾಟ್ರಿಮೋನಿ ಆಪ್ಗಳಿಗೆ ಹೋಗೋಕ್ಕೂ ಇಷ್ಟ ಇರಲ್ಲ ಅವ್ರಿಗೆ. ರೀಸನ್ ಏನಂದರೆ ಅದೆಲ್ಲ ಮತ್ತೆ ಫೇಕ್ ಪ್ರೊಫೈಲ್ಸ್ ಇರುತ್ತೆ. ಸೊ ಐ ಫೆಲ್ಟ್ ವೆರಿ ಬ್ಯಾಡ್ ವೆನ್ ಐ ಸ್ಪೀಕಿಂಗ್ ಟು ಹರ್. ಇಲ್ಲ, ಎಲ್ಲರಿಗೂ ಚಾಯ್ಸ್ ಸಿಗಲೇಬೇಕು. ಸೊ ಅದೊಂದು ನನಗೆ ಬಹಳ ಹೊಡಿತದು. ಸೊ ದೆನ್ ಲೈಕ್ ಐ ನೋ ದಟ್ ಲೈಕ್ ಎಲ್ಲರೂ ಹೆಂಗೆ ಪ್ರೊಫೆಷ್ನಲಿ ಬ್ಯುಸಿ ಆಗಿರ್ತಾರೆ, ನಾನು ತುಂಬ ಬ್ಯುಸಿ ಆಗ್ತಿದ್ದೆ. ಡ್ಯೂರಿಂಗ್ ಕೋವಿಡ್ ಟೈಮ್ ಐ ಫೆಲ್ಟ್ ಐ ಆಮ್ ವೆರಿ ಫ್ರೀ. ಸೊ ಆ ಟೈಮಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಆಲ್ ದ ಪ್ರೊಫೈಲ್ಸ್. ನಿಮ್ಮ ಕಡೆ ನಿಮ್ಮಿದಾರ, ನಿಮ್ಮ ಕಡೆ ಯಾರಿದಾರ, ನಿಮ್ಮ ಕಡೆ ಯಾವ್ದಾರ, ಎಲ್ಲರದು ಕೇಳಿ ಪ್ರೊಫೈಲ್ಸ್ ಕಲೆಕ್ಟ್ ಮಾಡಿದೆ, ಫೋಟೋಸ್ ಕಲೆಕ್ಟ್ ಮಾಡಿದೆ. ಐ ಸ್ಟಾರ್ಟೆಡ್ ಫೈಲಿಂಗ್ ಎವ್ರಿಥಿಂಗ್. 1 ಮಂತ್ ಫುಲ್ ಸ್ಟಡಿ ಮಾಡಿ ಎಲ್ಲರ ಕಲೆಕ್ಟ್ ಮಾಡಿಕೊಂಡೆ. ಲೈಕ್ ನವಂಬರ್ 2020 ಐ ಥಿಂಕ್ ಐ ಸ್ಟಾರ್ಟೆಡ್ ವಿತ್ ದ ಆಫೀಸ್. Officially I wanted to do something for this society, I felt. So I started with my business. ಅಮೇಝಿಂಗ್. ಅಂದರೆ ಲವ್ ಮ್ಯಾರೇಜಲ್ಲಾದರೆ ನಮಗೆಲ್ಲ ಒಡನಾಟ ಇರುತ್ತೆ. ಸೊ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಮ್ಯಾರೇಜಸ್, ಅರೇಂಜ್ ಮ್ಯಾರೇಜ್ ಅಂತ ಬಂದಲ್ಲಿ ಅಪ್ಪ ಅಮ್ಮ ನೋಡ್ತಾರೆ. ಅಪ್ಪ ಅಮ್ಮ ನೋಡಿದ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ಸ್ಟಿಲ್ ವಿ ನೀಡ್ ಸಮ್ ಏನಾದರೂ ಚಾಯ್ಸಸ್ಸು ಅಥವಾ ಏನಾದರೂ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಡಿಜಿಟಲಿ ಆ್ಯಂಡ್ ಡಾಟಾ ಆ್ಯಂಡ್ ಅದರ ವೆರಿಫಿಕೇಷನ್ ಮಾಡ್ತೀರಿ ಅಂತ ಅಂದಂಗಾಯಿತು ನೀವು ಹೇಳಿ. ವಂಡರ್ಫುಲ್ ಮೇಡಮ್. ಸೊ ಅದರ ಜೊತೆಗೆ, ಸೊ ಇನಿಷಿಯಲಿ ಒಂದು ವುಮೆನ್ ಆಂಟ್ರಪ್ರೂನರ್ ಆಗಬೇಕು ಅಂತಂದರೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಆ್ಯಂಡ್ ಅದರಲ್ಲೂ ವಿಶೇಷವಾಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ ಮ್ಯಾಟ್ರಿಮನಿ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬರಬೇಕಂತಂದರೆ ಸಾಕಷ್ಟು ಚಾಲೆಂಜಸ್ನ ಎದುರಿಸಿರ್ತೀರಿ. ಸೊ ಇನಿಷಿಯಲ್ ಚಾಲೆಂಜಸ್ ಎಲ್ಲ ಏನಾಯಿತು, ಹೇಗಾಯಿತು? ಟ್ರಸ್ಟ್ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ಸೊ ಹೇಗೆ? ಸೊ ಚಾಲೆಂಜಸ್ ಇಸ್ ನಾಟ್ ಓನ್ಲಿ ಫ್ರಮ್ ದ ಔಟ್ಸೈಡ್. ಹೊರಗಡೆಯಿಂದನೂ ನಮಗೆ ಚಾಲೆಂಜ್ ಬಂತು, ಮನೆ ಒಳಗಡೆಯಿಂದನೂ ಬಂತು, ಪೇರೆಂಟ್ಸ್ ಕಡೆಯಿಂದನೂ ಬಂತು. ಫಸ್ಟ್ ನಮ್ಮ ತಂದೆ ಇಟ್ ಸೆಲ್ಫ್ ಆ್ಯಕ್ಚುಲಿ ಹಿ ಟೋಲ್ಡ್ ಮಿ ದ್ಯಾಟ್ ನಿಂಗೆ ಏನಕ್ಕಮ್ಮ ಇದೆಲ್ಲ ಬೇಕಲ್ಲಿ, ಮದುವೆ ಆಗಿದ್ವಿ ಎಲ್ಲ ಮಾಡಬೇಕಂದ್ರೆ ಬ್ರೋಕರ್ ಅಂತ ಕರೀತಾರೆ. ಸೊ ನಿನಗೆ ಓದಿಸಿದ್ದೀವಿ ಅಂದರೆ ನೀನು ಚೆನ್ನಾಗಿ ಓದಿದ್ಯಾ ಮತ್ತು ಯು ಆರ್ ಇನ್ ಗುಡ್ ಜಾಬ್. ಕೆಲಸ ಚೆನ್ನಾಗಿತ್ತು ನಂದು. ಐ ವಾಸ್ ಗೆಟಿಂಗ್ ಮೋರ್ ಸ್ಯಾಲ್ರಿ ದಟ್ ಟೈಮ್ ಆ್ಯಂಡ್ ವೆರಿ ವಾಸ್ ಹ್ಯಾಪಿ ವಿತ್ ದಟ್ ಸ್ಯಾಲ್ರಿ. ಇವನ್ ಮೈ ಸೆಲ್ಫ್ ವರ್ಕ್ ಹಂಗೆ ಇತ್ತು, ಐ ವಾಸ್ ಗೆಟಿಂಗ್ ಮೋರ್. ಸೊ ಇದನ್ನೆಲ್ಲ ಬ್ರೋಕರ್ ಅಂತಾರೆ, ನಿನಗೆ ಯಾಕೆ ಬೇಕು, ಬೇಡ ಇದು. ಫಸ್ಟ್ ಸೆಂಟೆನ್ಸ್ ಫ್ರಮ್ ಮೈ ಪೇರೆಂಟ್ಸ್. ಮೈ ಹಸ್ಬೆಂಡ್, see already we are settled, whatever you are earning and the time what is like comfortable. Husbands always wanted comfortability only. So he wanted to take care of the kids. So those things. So he said, why you want to start, whatever the job you have, it's good. So apart from this, like financially, actually my friend actually she helped me. I like to tell her name also, Anju. She invested for the advance ಅಂತ ಸ್ವಲ್ಪ ಕೊಡೋದಿತ್ತು. She trusted and she gave the money for that. ಸ್ಟಾರ್ಟ್ ಮಾಡಿದ್ವಿ ನಾವು. ಸ್ಟಾರ್ಟ್ ಎಲ್ಲ ಆದಮೇಲೆ ಲೈಕ್ ಐ ವಾಸ್ ಗೆಟಿಂಗ್ ಮೋರ್ ರೆಸ್ಪಾನ್ಸ್. ಸೊ ಆಫ್ಟರ್ ಸಮ್ ಟೈಮ್ ಲೈಕ್ 1-2 ಮದುವೆ ಆಗಿದ ತಕ್ಷಣ ನಮ್ಮ ತಂದೆ ಕೂಡ ಏನು ಮಾಡಿದ್ರು, ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಅವ್ರ ಫ್ರೆಂಡ್ಸು ಅವ್ರ ಫ್ಯಾಕ್ಟ್ರಿಗೆಲ್ಲ ಹೋಗಿ ಪಾಂಪ್ಲೆಟ್ ಕೊಡೋಕ್ಕೆ ಶುರು ಮಾಡಿದ್ರು. ಸೊ ಇವಾಗ ನಮ್ಮ ತಂದೆ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಹತ್ರ
ಆ್ಯಕ್ಚುಲಿ. ಎಲ್ಲೋದ್ರೂ ಅವ್ರು ಕಾರ್ಡು ಪಾಂಪ್ಲೆಟ್ ಇಟ್ಕೊಂಡಿರ್ತಾರೆ. ನನ್ನ ಬ್ಯಾಗಲ್ಲಿ ಇರಲ್ಲ ಆ್ಯಕ್ಚುಲಿ. ಅವರು ನನ್ನ ಮಗಳಿಗೆ ಮಾಡಿದ್ದಾಳೆ, ನನ್ನ ಮಗಳಿಗೆ ಆಫೀಸ್ ಮಾಡಿದ್ದಾರೆ. ಫಸ್ಟ್ ಹೇಳಿದ್ದು ಅವರೇ ಬೇಡ ಅಂತ. ಈಗಂತೂ ಯಾವಾಗಲೂ ಇಟ್ಕೊಂಡಿರ್ತಾರೆ. ಈವನ್ ಟಿಲ್ ನಾವು ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ 6-7 years ಈಗಲೂ ಕೂಡ ಅವ್ರು ನನ್ನ ಕಾರ್ಡ್ ಇಟ್ಕೊಂಡಿರ್ತಾರೆ. ನನ್ನ ಮಗಳು ಮಾಡ್ತಾಳೆ ಅಂತ. ಸೊ ದಿಸ್ ಇಸ್ ಒನ್ ಫ್ರಮ್ ದ ಫ್ಯಾಮಿಲಿ. ಸೊ ಆಫ್ಟರ್ ಲೈಕ್ ಸೆಟಲ್ ಆಗಿ ಸ್ವಲ್ಪ ಸಕ್ಸಸ್ ಆಗಿದ ತಕ್ಷಣ ಲೈಕ್ ಐ ಗಾಟ್ ಲೈಕ್ ಹೊರಗಡೆಯಿಂದ ನನಗೆ ಆವಾಗ ಸ್ವಲ್ಪ ಶುರುವಾಯಿತು. ನೀವು ಇದು ಶುರು ಮಾಡೋಂಗಿಲ್ಲ, ಲೈಕ್ ನೀವು ಆ ಪರ್ಮಿಷನ್ ತೊಗೋಬೇಕು, ಈ ಪರ್ಮಿಷನ್ ತೊಗೋಬೇಕು. ಮತ್ತು ಒಳ್ಳೆ ದೊಡ್ಡ ದೊಡ್ಡ ಮ್ಯಾಟ್ರಿಮೋನಿಯಿಂದ ಕೂಡ ನನಗೂ ಬಂತು, ಲೈಕ್ ನೀವು ಏನು ತೊಗೊಂಡು ಏನು ಮಾಡ್ತಾಯಿದ್ದೀರಾ ಇಲ್ಲಿ. ಸೊ ಲೈಕ್ few community matrimony, they started calling me and harassing all this. Then nice, whatever they done, it is good for me only, I thought. Yes, you will ನಾನು ಹೇಳಿ ಲೈಕ್ ಐ ವಾಸ್ ಅಫಿಷಿಯಲಿ ಆಲ್ಸೋ ಲೈಕ್ ಏನು ಪರ್ಮಿಷನ್ ಬೇಕದು MSME ಪ್ರತಿಯೊಂದು ನಾನು ಕೂಡ ಐ ವಾಸ್ ವೆರಿ ಲೈಕ್ ಪೇಪರ್ಸ್ ಎಲ್ಲ ನಾನು ರೆಡಿ ಮಾಡಿಕೊಂಡೆ. ಸಿನ್ಸ್ ಐ ಆಮ್ ಟೇಕಿಂಗ್ ದಿಸ್ ಆಸ್ ಅ ಬಿಸ್ನೆಸ್, ಐ ಹ್ಯಾವ್ ಟು ದ ಪ್ರಾಪರ್ ಪೇಪರ್ ಎಲ್ಲ ಕರೆಕ್ಟಾಗಿರ್ಬೇಕು ಅಂತ MSME ಫಸ್ಟ್ ಮಾಡಿದ್ದು, ಮತ್ತು ಟ್ರಸ್ಟ್ ಆರ್ಗನೈಸೇಷನು. ಸೊ ಪೇಪರ್ ವರ್ಕ್ ಅದೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಯಾಕೆ ಅಂದರೆ ಅವ್ರು ನಾನು ಅಪೋಸಿಟ್ ಮಾಡಿದ್ದೆ ಒಳ್ಳೇದಾಯ್ತು. ಹೌದು, ವೆನ್ ದೇ ಸ್ಟಾರ್ಟೆಡ್ ಕ್ವಶನಿಂಗ್, ಈವನ್ ಐ ಬಿಕಮ್ ವೆರಿ ಅಲರ್ಟ್ ಆ್ಯಂಡ್ ಐ ಸ್ಟಾರ್ಟೆಡ್ ಅದರ್ ಥಿಂಗ್ಸ್. ಎಸ್, ಇಷ್ಟೆಲ್ಲ ಎದುರಿಸಿ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಥ್ರೆಟನಿಂಗ್ ಆಗಿರ್ಬೋದು, ಇದೆಲ್ಲ ಎದುರಿಸಿ ಜೊತೆಗೆ ಫ್ರೆಂಡ್ ಒಬ್ಬರು ಅಂಜು ಅನ್ನೋರು ಕೈ ಹಿಡಿತಾರೆ. ನಿಜಕ್ಕೂ ಫ್ರೆಂಡ್ಸ್ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡೋದು ತುಂಬ ವಿರಳ. ಸೊ ಅವ್ರು ಕೈ ಹಿಡಿತಾರೆ ಅಂತಂದರೆ, ಆ್ಯಂಡ್ ತಂದೆ ಮೊದಲಿಗೆ ನಂಬ್ತಾ ಇರಲಿಲ್ಲ, ಆ್ಯಂಡ್ ಆಫ್ಟರ್ ಸಕ್ಸಸ್ಫುಲ್ ಜರ್ನಿ ತಂದೆ ಕೂಡ ನಂಬ್ತಾರೆ. ಸೊ ಇವಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ? ಸೊ ವೆರಿ ಹ್ಯಾಪಿ, ಲೈಕ್ ಹೋಲ್ ಫ್ಯಾಮಿಲಿ ದೇರ್ ವಿತ್ ಮೀ ನಾವು. ಮಕ್ಕಳು ಮತ್ತು ಯಜಮಾನ್ರು ಅಮ್ಮ ಆಫೀಸ್ಗೆ ಹೋಗ್ತಾರೆ ಅಂತಂದರೆ, ಸರಿ ಅಮ್ಮ ಆಫೀಸಲ್ಲಿದ್ದಾರೆ, ಐ ಶುಡ್ ನಾಟ್ ಡಿಸ್ಟರ್ಬ್. She is in front of the client, okay, I should not disturb. So that is there. Since the paperwork is good and nobody is coming to me now. So GST, filings, so completely accounts, so everything I'm maintaining. So I'm not getting any threatening call also. ಸೊ ಇವಾಗೆಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಆಸೆ ಪಡ್ತೀವಿ. ಮೊದಲೆಲ್ಲ ಹೇಗಿತ್ತಂತಂದರೆ, ಮದುವೆ ಆದ ತಕ್ಷಣ ಬಿಡು ಹುಡುಗ ಸೆಟಲ್ ಇರೋದಾನೆ, ನನ್ನ ಗಂಡ ಸೆಟಲ್ ಇದ್ದಾನೆ ಅಂತಂದರೆ, ನೀವು ಆಗಲೇ ಹೇಳಿದ್ರಿ ವಿ ಆರ್ ವೆಲ್ ಸೆಟಲ್ಡ್, ಇದು ಯಾಕೆ ಅಂತ ಗಂಡ ಕೂಡ ಕೇಳ್ತಾ ಇದ್ರು ಅಂತ. ಬಟ್ ಸ್ಟಿಲ್ ಯು ಮೇಡ್ ಇಟ್ ಹ್ಯಾಪನ್. ಇಟ್ಸ್ ಅಮೇಝಿಂಗ್ ಜಾಬ್, ಅಮೇಝಿಂಗ್ ಲಿಟ್ರಲಿ. ಥ್ಯಾಂಕ್ ಯು ಚಂದ್ರಿ. ಹಾಗೆ ಸೊ ಈಗಲೂ ಕೂಡ ಇಂಡಿಯನ್ ಮ್ಯಾರೇಜಸಲ್ಲಿ ಕಮ್ಯುನಿಟಿ ಅನ್ನೋದು ಮ್ಯಾಟ್ರ್ ಆಗುತ್ತಾ? ಯಾಕೆ ಅಂತಂದರೆ ಲವ್ ಮ್ಯಾರೇಜಲ್ಲೆಲ್ಲ ಅಪ್ಪ ಅಮ್ಮ ಹೇಗಾಗಿದ್ದಾರೆ ಅಂತಂದರೆ ಸ್ವಲ್ಪ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡ್ತಾರೆ. ಮಗಳು ಹೊಂದ್ಕೊಂಡು ಹೋಗ್ತಾರೆ ಅಂತಂದರೆ ನಮಗಿನ್ನೇನು ಬೇಡ ಅಂತ ಅನ್ನೋರು ಕೂಡ ಇವಾಗ ಬರ್ತಾ ಇದ್ದಾರೆ. ಸೊ ಅಷ್ಟೊಂದು ಅಪೋಸ್ ನಡೀತಾ ಇಲ್ಲ. ಬಟ್ ಸ್ಟಿಲ್ ಅರೇಂಜ್ ಮ್ಯಾರೇಜಲ್ಲಿ, ಇಂಡಿಯನ್ ಮ್ಯಾರೇಜಸಲ್ಲಿ ಕಮ್ಯುನಿಟಿ ಬೇಸ್ಡ್ ಪ್ರಿಫರೆನ್ಸ್ ಇದೆಯಾ, ಇನ್ನೂ ಇದೆಯಾ, ಹೇಗೆ? ಭಾಳ ಇದೆ ಮ್ಯಾಮ್. ಲೈಕ್ ನಾವು ಚಿಕ್ಕ ವಯಸ್ಸಲ್ಲಿ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾ ಇದ್ವಿ. ಸೊ ಇಂಡಿಯಾ ಇಸ್ ಲೈಕ್ ಜಾತ್ಯತೀತ ದೇಶ ಅಂತ, ನಮ್ಮ ದೇಶ ಜಾತ್ಯತೀತ ದೇಶ ಅಂತ. ಲೈಕ್ ಅದನ್ನು ಆ್ಯಕ್ಚುಲಿ ಯು ಕ್ಯಾನ್ ಸ್ಕ್ರ್ಯಾಚ್ ದಟ್ ಅಟ್ ಆಲ್. ಈ ಪ್ರತಿ ಇದರಲ್ಲೂ ನಮ್ಮವರು, ನಮ್ಮ ಜನ ಅನ್ನೋದು, ಜಾತಿ ಅನ್ನೋದು ಭಾಳ ನಡೀತಾ ಇದೆ. ಲವ್ ಮ್ಯಾರೇಜಲ್ಲಿ ನೀವು ಹೇಳ್ದಂಗೆ ಲೈಕ್ ಯು ನೋ ದಟ್ 50% ವಿಲ್ ಬಿ ಲವ್ ಮ್ಯಾರೇಜ್ ಇದ್ದೇ ಇರುತ್ತೆ. ಇನ್ನು 50% ವೆನ್ ದೇ ಆರ್ ಲುಕಿಂಗ್ ಫಾರ್ ದ ಅರೇಂಜ್ ಮ್ಯಾರೇಜ್, ನಮ್ಮ ಕಡೆಯವ್ರನ್ನ ಯಾಕೆ ನೋಡಬಾರ್ದು ಅಷ್ಟೇ. ಅಬ್ಸಲ್ಯೂಟ್ಲಿ. ಲೈಕ್ ಅವ್ರ ಕಲ್ಚರ್ ಸೇಮ್ ಇರುತ್ತೆ. ಸೊ ಅವ್ರು ಒಂದು ವರಮಹಾಲಕ್ಷ್ಮಿ ವ್ರತ ಮಾಡ್ತಿರ್ತಾರೆ, ಇನ್ನೇನೋ ಪೂಜೆ ಗೀಜೆ ಮಾಡ್ತಿರ್ತಾರೆ. ಆ ಥರ ಮಾಡೋರೆ ಇಲ್ಲ ಸೊಸೆ ಬಂದುಬಿಟ್ರೆ ಒಂಚೂರು ಹೆಲ್ಪ್ ಆಗುತ್ತಲ್ಲಪ್ಪ, ಅದಿರುತ್ತೆ. ಸೊ ಈ ಮದುವೆ ವಿಚಾರದಲ್ಲಿ ಅರೇಂಜ್ ಮ್ಯಾರೇಜಲ್ಲಿ ಡೆಫಿನೆಟ್ಲಿ ದೇ ವಿಲ್ ಲುಕ್ ಫಾರ್ ದ ಕಮ್ಯುನಿಟಿ ಬೇಸ್ಡ್ ಓನ್ಲಿ. ಕರೆಕ್ಟ್. ಸೊ ಬೇರೆ ಕಡೆ ಅಕಸ್ಮಾತ್ ಅವ್ರು ಬೇರೆ ನೋಡ್ತಿದ್ದಾರೆ ಅಂದರೆ ದ ಪೇರೆಂಟ್ಸ್ ವಿಲ್ ಬಿ ಲೈಕ್ ಅವ್ರದ್ದು ಇಂಟರ್ ಕ್ಯಾಸ್ಟ್ ಇರುತ್ತೆ. ಇಲ್ಲ ಅಂದರೆ ದೇ ವಿಲ್ ಬಿ ಫ್ರಮ್ ಅದರ್ ಸ್ಟೇಟ್, ಆರ್ ಎಲ್ಸ್ ದೇ ವಿಲ್ ಬಿ ಫ್ರಮ್ ಲೈಕ್ NRI ಅಬ್ರಾಡ್ಸ್ ಇದ್ರ ಇರ್ತಾರೆ ಅಂತ. ಅವ್ರಿಗೆ ಅಬ್ರಾಡಲ್ಲಿ ಇದ್ದವ್ರಿಗೆ ಏನು ಅನಿಸ್ಬಿಡುತ್ತೆ, ಸದ್ಯ ನನ್ನ ಮಗ ಅಲ್ಲಿ ಯಾವುದೋ US ಅಲ್ಲಿ ಹುಡುಗಿನ ಆ ಕಂಟ್ರಿ ಬೇಸ್ಡ್ನ ಮದುವೆ ಆಗೋ ಬದಲು ಇಂಡಿಯನ್ ಆಗ್ತದಳಲ್ಲ, ಅದೇ ಖುಷಿ ಇರುತ್ತೆ ಅವ್ರಿಗೆ. ಅದು ಕರ್ನಾಟಕದವ್ರು ಆಗ್ತಾರಾ, ಕನ್ನಡದವ್ರು ಇದ್ದಾರಾ, ಅಥವಾ ನಮ್ಮ ತಮಿಳವ್ರು ಇದ್ದಾರಾ, ಆ ಕಮ್ಯುನಿಟಿ ಬೇಸ್ಡ್ ಇದ್ರೆ ಅಟ್ಲೀಸ್ಟ್ ಲ್ಯಾಂಗ್ವೇಜ್ ಬೇಸ್ಡ್ ಆದ್ರೂ ಸೇಮ್ ಇದ್ದಿದ್ರೆ ಸಾಕಪ್ಪ ಅಂತ ಬಂದ್ಬಿಡುತ್ತೆ. ಸೊ ಇಟ್ ಡಿಫರ್ಸ್ ಫ್ರಮ್ ಪೇರೆಂಟ್ಸ್ ಟು ಪೇರೆಂಟ್ಸ್ ಆ್ಯಂಡ್ ರೀಜನ್ ಟು ರೀಜನ್. ಹೌದು, ಯಾಕೆಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಫ್ಯಾಮಿಲಿಲಿ ಒಂದೇ ಮನೇಲಿ ನಾವು ಸಂಸಾರ ಮಾಡಬೇಕು ಅಥವಾ ಒಂದೇ ಮನೇಲಿ ಇರಬೇಕು ಅಂತಂದರೆ ಅತ್ತೆ ಮಾವನಿಗಾಗಲಿ ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಭಾರಿ ಒಂದು ಇದನ್ನು ಸೃಷ್ಟಿಸುತ್ತೆ. ಕಂಫರ್ಟಬಲ್ ವಿತ್ ದೇರ್ ಓನ್ ಲ್ಯಾಂಗ್ವೇಜ್. ಅಲ್ಲಿ ನೀನು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಯು ಶುಡ್ ಹ್ಯಾವ್ ಯುವರ್ ಓನ್ ಲ್ಯಾಂಗ್ವೇಜ್. ಅವ್ರ ಮನೆಯಲ್ಲಿ ಏನು ಲ್ಯಾಂಗ್ವೇಜ್ ಮಾತಾಡ್ತಾರೆ ಅದಿದ್ರೆ ಮಾತ್ರ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್. ದಟ್ ಈಸ್ ದರ್. ಅದೇ ನಮ್ಮ ಆಚಾರ ವಿಚಾರಗಳನ್ನೇ ಪಾಲಿಸ್ಲಿ, ನಮ್ಮ ಸಂಸ್ಕೃತಿಯ ತಕ್ಕಂತೆ ಹೆಣ್ಣಿರಲಿ ಅಂತ ಅನ್ನೋದು ಇವಾಗಲೂ ಕೂಡ ಎಲ್ಲ
ಒಂದು ತಾಯಿ ತಂದೆಯ ಆಸೆ ಆಗಿರುತ್ತೆ. ಹೆಣ್ಣಷ್ಟೇ ಅಂತಲ್ಲ, ಇನ್ನು ಹುಡುಗಿ ವಿಷಯ ಆಗ್ಲಿ ಹುಡುಗರ ವಿಷಯ ಹೌದು ಆಗ್ಲಿ, ಹೌದು ಹೌದು. ಅಳಿಯನು ನನ್ ಕಡೆ ಒಂದ್ ಬೇಕಂತ ಇದ್ದೇ ಇರುತ್ತೆ. ಎಕ್ಸಾಕ್ಟ್ಲಿ. ನಾನ್ ಮಂಡ್ಯ ಅಂದ್ರೆ ಮಂಡ್ಯ ಹುಡುಗ ಇದಾನ ಅಂತಾನೆ ನೋಡ್ತಾರೆ, ಹುಡುಗಂದು ಇದ್ದೇ ಇರುತ್ತೆ. ನೀವು ಸರ್ವ್ ಮಾಡ್ತಾ ಇರುವಂತಹ ಕಮ್ಯುನಿಟೀಸ್ ಅಲ್ಲಿ ಟ್ರೆಡಿಷನ್ಸ್ ಕಲ್ಚರ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ, ಯಾವ ತರ ನೋಡ್ತಾರೆ ಜನ? ಟ್ರೆಡಿಷನಲ್ ಮದ್ವೆ ಅಂದ ತಕ್ಷಣ ಟ್ರೆಡಿಷನ್ ಜ್ಞಾಪಕ ಬಂದ್ಬಿಡುತ್ತೆ ಎಲ್ಲರಿಗೂ. ಫಸ್ಟ್ ಲೈಕ್ ಫ್ಯಾಮಿಲಿಯಲ್ಲಿ ಏನು ಗೊತ್ತಾ, ಲೈಕ್ ಅಪ್ಪ ಅಮ್ಮ ಇಬ್ಬರು ಅರ್ನಿಂಗ್ಸು ವರ್ಕಿಂಗ್ ಇದ್ರೆ ಏನಾಗುತ್ತೆ, ದೇ ವಿಲ್ ನಾಟ್ ಮಚ್ ವರಿ ಅಬೌಟ್. ತುಂಬ ಚಿಕ್ಕ ಮಕ್ಕಳು ಇದ್ದಾಗ ಏನು ಗೊತ್ತಾ, ಟ್ರೆಡಿಷನಲ್ ಬಗ್ಗೆ ಅಷ್ಟು ವರಿ ಆಗಿರಲ್ಲ. ಮದುವೆ ವಿಷಯ ಬಂದಾಗ ಎಲ್ಲ ಟ್ರೆಡಿಷನಲ್ ಜ್ಞಾಪಕ ಬಂದ್ಬಿಡುತ್ತೆ. ಅಕಸ್ಮಾತ್ ಅಪ್ಪ ಮಗಳಿಗೆ ನೋಡ್ತಾ ಇದ್ದಾನೆ ಅಂದರೆ ಅಲ್ಲಿ ಮದುವೆಗೆ ನೋಡ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಚೆನ್ನಾಗಿರೋದು ಒಂದು ಸೀರಿಯಲ್ ಇರೋದು ಫೋಟೋ ಕೊಡಮ್ಮ. ಫಸ್ಟ್ ಕ್ವಶನ್ ಅಪ್ಪ ಕೇಳೋದು ಅದೇನೆ, ಚೆನ್ನಾಗಿರೋದು ಸೀರಿಯಲ್ ಇರೋದು ಒಂದು ಫೋಟೋ ಕೊಡು. ಸೊ ಟ್ರೆಡಿಷನಲ್ ಸ್ಟಾರ್ಟ್ ಫ್ರಮ್ ದ ಸ್ಯಾರಿ, ಫೋಟೋ ಇಂದನೇ ಫಸ್ಟ್ ಶುರುವಾಗುತ್ತೆ. ಮತ್ತೆ ಹುಡುಗ ಇದ್ರು ಅಷ್ಟೇ, ಮಗಳು ಮಗ ಅಂತಲ್ಲ, ಏಯ್ ಚೆನ್ನಾಗಿರೋದು ಅದು ನೀಟಾಗಿ ಶೇವಿಂಗ್ ಮಾಡ್ಕೊಂಡು ಒಳ್ಳೇದೊಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಕೊಡೋ ಒಂದು ಫೋಟೋ ಅಂತಾರೆ. ಮಗನಿಗೆ ಡೀಸೆಂಟ್ ಆಗಿರೋದು ಕೊಡು, ಫಸ್ಟ್ ಶೇವಿಂಗ್ ಮಾಡ್ಕೊ ಅಂತಾರೆ. ಫಸ್ಟ್ ಹುಡುಗರ ಹತ್ರ ಎಲ್ಲ ಕೇಳಿ ನೀವು ಅಪ್ಪ ಅಮ್ಮ ಫಸ್ಟ್ ಅದೇ ಹೇಳುದು, ಚೆನ್ನಾಗಿರೋದು ಕೊಡು ಫೋಟೋ. ಚೆನ್ನಾಗಿರೋದು ಅಂದ್ರೆ ಅವ್ರು ನೀಟಾಗಿ ರೆಡಿ ಆಗಿರ್ಬೇಕು, ಫಾರ್ಮಲ್ಸ್ ಹಾಕೊಂಡಿರ್ಬೇಕು, ಅದೊಂದು ಫೋಟೋ ಕೊಡಿ ಅಂತ ಕೇಳ್ತಾರೆ. ಸೊ ಟ್ರೆಡಿಷನಲ್ ಸ್ಟಾರ್ಟ್, ಮದುವೆ ಅಂದ ತಕ್ಷಣ ಟ್ರೆಡಿಷನಲ್ ಶುರುವಾಗೇ ಬಿಡುತ್ತೆ, ಆ ಮನೆಯಲ್ಲೇ ಶುರುವಾಗಿ. ಬೇಸಿಕಲಿ ಟ್ರೆಡಿಷನಲ್ ಇಲ್ಲ ಅಂತಂದ್ರೂ ಬೇಕೇ ಬೇಕು ಅನ್ನೋ ಮಟ್ಟ ಮ್ಯಾರೇಜ್ ಟೈಮಲ್ಲಿ ಎವ್ರಿಬಡಿ ಲೈಕ್ಸ್ ದಟ್. ಅಂಡ್ ಯು ನೋ ದಟ್ ಇಂಡಿಯನ್ ಮ್ಯಾರೇಜ್ ಅಲ್ಲಿ ಯು ನೋ ದಟ್ ತುಂಬಾ ಅಬ್ರಾಡ್ ಅಲ್ಲಿ ಲೈಕ್ ಬೇರೆ ಫಾರಿನರ್ಸ್ ಎಲ್ಲ ಇಂಡಿಯನ್ ಟ್ರೆಡಿಷನಲ್ ಮದುವೆ ಆಗೋದು ನೋಡೇ ಇದ್ದೀರಾ. ಸೊ ಮದುವೆ ಅಂದ ತಕ್ಷಣ ನಿನಗೆ ಡುಮ್ ಡುಮ್ ಇರಬೇಕು, ಅದು ಮನೇಲಿ ಇದಿರ್ಬೇಕು, ಚಪ್ರ ಇರಬೇಕು, ಅದೆಲ್ಲ ಬಹಳ ಇರುತ್ತೆ ಅವ್ರಿಗೆ. ಎರಡನೇದು ಒಂದು ಡ್ರೆಸ್ಸಿಂಗ್ ಇದ್ರಲ್ಲಿ ಹೇಳಿದ್ರೆ, ಸೊ ಮದುವೆ ಅನ್ನೋ ವಿಷಯದಲ್ಲಿ ಆಚಾರ ವಿಚಾರಗಳು, ಸೊ ನಾವು ಹಿಂಗಿದ್ದೀವಿ ಮತ್ತು ಆಪೋಸಿಟ್ ಫ್ಯಾಮಿಲಿಯಲ್ಲಿ ಏನು ಸಿಗ್ತಾ ಇದೆ ಆ ಫ್ಯಾಮಿಲಿಯವರು ಕೂಡ ಟ್ರೆಡಿಷನಲ್ ಮೇಂಟೈನ್ ಮಾಡ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಟ್ರೆಡಿಷನಲ್ ಪ್ಲಸ್ ಹ್ಯೂಮನಿಟಿ. ನನ್ನ ಮಗಳು ಹೋದ್ಮೇಲೆ ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ಅಳಿಯ ಇಲ್ಲಿಗೆ ಬಂದವ್ರು ನಾವು ಚೆನ್ನಾಗಿ ನೋಡ್ಕೋಬೇಕು, ಎರಡು ಇರುತ್ತೆ. ಅಳಿಯ ಮತ್ತೆ ಮಗಳು ಅಷ್ಟೇ ಅಲ್ಲ, ಬೀಗರು ನಮ್ಮ ಸಮಕ್ಕೆ ಬೀಗರು ಇರಬೇಕು, ನಾವು ಅವ್ರ ಮನೆಗೆ ಹೋದಾಗ ಚೆನ್ನಾಗಿರ್ಬೇಕು. ಯು ನೋ ದಟ್ ಅವಾಗ ತುಂಬಾ ಲೈಕ್ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಸೊ ಅಷ್ಟು ಬೇರೆಯವ್ರ ಮನೆಗೆ ಹೋಗಿ ಇರೋದು ಅವೆಲ್ಲ ಇಲ್ವೇ ಇರಲಿಲ್ಲ, ಅವ್ರ ಫ್ಯಾಮಿಲಿಯಲ್ಲೇ ತುಂಬಾ ಜನ ಇರ್ತಿದ್ರು. ಈಗ ಹಂಗೇನು ಅನ್ಸುತ್ತೆ, ಅಟ್ಲೀಸ್ಟ್ ಮಗಳಿಗೆ ಮದುವೆ ಮಾಡ್ಕೊಟ್ಟಿದೀವಿ, ನಾವು ಒಂದಿನ ಅವ್ರ ಮನೇಲಿ ಇರ್ಬೋದು, ಗಣಪ. ಆಮೇಲೆ ಮಗಳು ನೋಡ್ದಂಗೆ ಆಗುತ್ತೆ, ಎರಡು ಕೆಲಸ ಆಗುತ್ತೆ. ಆಮೇಲೆ ಅವರು ಹುಡುಗನ ಮನೇಲಿ ಏನು ಯೋಚನೆ ಮಾಡ್ತಾರೆ, ಯಾವಾಗಲೂ ನನ್ನ ಮನೇಲೇ ಇರ್ತಾನೆ, ಹೆಂಡತಿ ಮನೆಗೆ ಹೋದ್ಮೇಲೆ ಅವ್ರ ಅಪ್ಪ ಅಮ್ಮನ ಮನೇಲಿ ಒಂದು ಸ್ವಲ್ಪ ದಿನ ಇರಲಿ, ಅವ್ನಿಗೊಂದು ಫೆಸಿಲಿಟಿ ಇರಲಿ, ಸ್ವಲ್ಪ ಚೇಂಜ್ ಆಫ್ ಇದಿರುತ್ತೆ. ಸೊ ಎಲ್ಲ ಹುಡುಗರ ಅಪ್ಪ ಅಮ್ಮ ದೇ ವಿಲ್ ಅವ್ರ ಮನೆಯಿಂದ ತಗೊಂಬರ್ಲಿ ಅಂತ ಯೋಚನೆ ಮಾಡಲ್ಲ. ನನ್ನ ಮಗ ಅಲ್ಲಿ ಹೋದಾಗ ಅವ್ರು ಚೆನ್ನಾಗಿ ನೋಡ್ಕೊಂಡು ಕಂಫರ್ಟಬಲ್ ಇದ್ದರೆ ಸಾಕು ಅಷ್ಟೇ. ಹೆಂಡತಿ ಮನೆಗೆ ಹೋದಾಗ ಹೆಂಡತಿ ಮನೆಯವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಸೊ ಇದು ಸಾಮಾನ್ಯ ಹುಡುಗರಪ್ಪ ಅಮ್ಮನ ಮನಸ್ಸಲ್ಲಿ ಇರುತ್ತೆ. ಸೊ ಅದೇ ಕಂಫರ್ಟ್ ಇರಬೇಕು, ಅವ್ರು ಹೋದಾಗ ಕೂತಾಗ ಅದೇ ರೆಸ್ಪೆಕ್ಟ್ ಸಿಗಬೇಕು, ಸರಿಸಮಾನವಾಗಿದ್ದರೆ ಕಂಫರ್ಟ್ ಅನ್ನೋದು ಸಿಗುತ್ತೆ ಅಂತ. ಸೊ ಟ್ರೆಡಿಷನಲ್ ಇಟ್ ಮ್ಯಾಚಸ್ ಎಲ್ಲ ಸಮ ಇದ್ದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಈಸಿ ಫಾರ್ ಬೋತ್. ಆಮೇಲೆ ವಿಶೇಷವಾಗಿ ಹೆಣ್ಮಕ್ಳು ಅಡುಗೆ ಕೋಣೆನೇ ನೋಡಿರಲ್ಲ, ಕಿಚನ್ಗೆ ಹೋಗಿರಲ್ಲ, ಬಟ್ ಮದುವೆ ಪ್ರಿಪ್ರೇಷನ್ ಬಂದ ತಕ್ಷಣ ಒಂದು ಸ್ವಲ್ಪ ಸಾಂಬಾರು ಮಾಡೋದಾರು ಕಲಿಯೇ, ಅನ್ನ ಗಿಡೋದಾರು ಕಲಿಯೇ, ಹೋಗ್ಲಿ ಕಾಫಿ ಮಾಡೋದಿಲ್ಲ. ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಕಾಲೇಜ್ ಬಿಟ್ಟಿದ್ರೆ ಸರಿ, ಕೆಲ್ಸಕ್ಕೆ ಏನು ಸೇರ್ಕೋಬೇಡ, 1 ತಿಂಗಳು ಫಸ್ಟ್ ರೆಡಿ ಆಗೋನ್ ಶುರು ಮನೆ ಟ್ರೈನಿಂಗ್. ಕೆಲ್ಸಕ್ಕೆ ಹೋಗೋದು ಬೇಡ, ಇಲ್ಲ ಕೆಲಸ ಬಿಡು, ಫಸ್ಟ್ ನೀಟಾಗಿ ಅಡುಗೆ ಮಾಡೋದು ಕಲ್ತ್ಕೊ. ನೀನು ಅವ್ರ ಮನೆಯಲ್ಲಿ ನೀನು ಊಟ ತುಂಬಿಸು ಅಂತ ಹೇಳ್ತಿಲ್ಲ, ನೀನು ಹೊಟ್ಟೆ ನೀನು ತುಂಬಿಸ್ಕೋಬೇಕು. ಇಷ್ಟು ದಿನ ಅಮ್ಮ ಮಾಡಿರ್ತಾರಲ್ಲಿ, ಇಷ್ಟ ಮೇಲಾದ್ರೂ ನಿನ್ಗೆ ಏನ್ ಬೇಕೋ ಅದ್ ನೀನ್ ಮಾಡ್ಕೊಡೋದು. ಫಸ್ಟ್ 1 ತಿಂಗಳು ರಜಾ ತಗೊಂಡು ನೀನ್ ಕುಕಿಂಗ್ ಟ್ರೈನಿಂಗ್ ತಗೋ ಅಷ್ಟೇ. ಪಾತ್ರೆ ತೊಳೆಯಕ್ಕೆ ಅದಕ್ಕೆ ಬೇಕಾ, ನಿಂಗೆ ಸ್ಯಾಲ್ರಿ ಬರ್ತಾ ಏನೋ ಇಟ್ಕೊ ಅಂತಾರೆ, ಫಸ್ಟ್ ಅಡುಗೆ ಮಾಡೋದು ಕಲ್ತ್ಕೊ ಅಂತ ಹೇಳಿರ್ತಾರೆ. ಅಟ್ ದ ಸೇಮ್ ಟೈಮ್ ಹುಡುಗರ್ನ ಏನು ಅಪ್ಪ ಅಮ್ಮ ಬಿಡಲ್ಲ, ಅಲ್ಲೇ ಈ ಮದ್ವೆ ಆದ್ಮೇಲೆ ಯಾರೋ ಕೇಳ್ತಾರೆ ನಿನ್ಗೆ ಹಿಂಗೆಲ್ಲ ಆಡಿದ್ರೆ ಫಸ್ಟ್ ಸರಿ ಬಿಹೇವ್ ಮಾಡು, ಫಸ್ಟ್ ತಂಗಿ ಅಕ್ಕ ಜೊತೆ ಸರಿಗೆ ಬಿಹೇವ್ ಮಾಡು, ಆಮೇಲೆ ಇದ್ದೋಳು ಇರಲ್ಲ ಬದ್ದೋಳು ಇರಲ್ಲ ಅಂತಾರೆ. ಸೊ ಇದು ಕಾಮನ್ ಡೈಲಾಗ್ ಅಪ್ಪ ಅಮ್ಮ ಹೇಳೋದು. ಹೌದು, ಬಟ್ ಕುಕಿಂಗ್ ಅನ್ನೋದು ಲೈಫ್ ಲೆಸನ್ಸ್ ಆಗೋಗಿದೆ. ಆದರೆ ಪ್ಯಾಕೇಜ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಅಂತಂದರೆ, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅನ್ನೋದು ರೀಲ್ಸ್ ಎಲ್ಲ ನೋಡ್ತೀವಿ. ಸೊ ಆ ಥರನೂ ಬರುತ್ತಾ, ಕುಕಿಂಗ್ ಬರುತ್ತಾ ಹುಡ್ಗಂಗೆ ಏನು ಕೇಳೋ ಹುಡುಗಿರು ಇದ್ದಾರಾ? ಇದೆ, ಭಾಳ ಎಕ್ಸಾಂಪಲ್ಸ್ ಇದೆ. ಅವ್ರು ಹೇಳ್ತಾರೆ ಹುಡುಗಿರು, ಇಲ್ಲಮ್ಮ ಅಲ್ಲಿ ನಾನು ಹೇಳಿದ್ದೀನಿ, ಯು ಕ್ಯಾನ್ ಮೀಟ್ ಇನ್ ದ ಆಫೀಸ್ ಓನ್ಲಿ, ವಿ ಹ್ಯಾವ್ ಆಲ್ ದ ಫೆಸಿಲಿಟಿ ಅಂತ ನಾವು ಹೇಳ್ತೀವಿ. ಬೇಡ ಮ್ಯಾಮ್ ನಾನು ಹೇಳ್ತೀನಿ ಬಿಡಿ, ಹುಡುಗನ ನಂಬರ್ ಕೊಡಿ ಅಂತಾರೆ. ನಂಬರ್ ತಗೋತಾರೆ, ಅವಳ ಕರಿಯೋದೆ ಸಪ್ರೇಟಾಗಿ ಪಾರ್ಕಲ್ಲಿ ಅಲ್ಲಿ ಕರೆದು, ಇಷ್ಟೇ ಇರೋದು, ನನಗೆ ಅಡುಗೆ ಬರಲ್ಲ, ನೀವು ಮ್ಯಾನೇಜ್ ಮಾಡ್ತೀರಲ್ಲ, ಇಷ್ಟೇ ಕ್ವಶನ್ ಇರುತ್ತೆ. ಹೌದು, ಲೈಕ್ ಐ ಲಾಸ್ಟ್ ದ ಕಾನ್ವರ್ಸೇಷನ್, ಹುಡುಗ ಹುಡುಗಿ ಏನು ಮಾತಾಡಿದ್ರಿ ಅಂತಲೂ ಕೇಳಿಬಿಡ್ತೀನಿ. ಆ ಚಿಕ್ಕ ವಯಸ್ಸಲ್ಲಿ ಕೇಳಿಸಿಟ್ಟು ಈಗಲೂ ಹೋಗಿಲ್ಲ ನಾನು. ಹೌದಾ? ಕೇಳೇಬಿಡ್ತೀನಿ. ಪಾಪ ಇರೋದ್ರಲ್ಲಿ ಗಂಡು ಹುಡುಗರು ಹೇಳೋದೆಲ್ಲ ಒಂದೇನೆ, ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಮ್ಮ, ಊಟ ಹಾಕು, ಅದು ಬಿಟ್ಟು ಇನ್ನೇನು ಕೇಳಲ್ಲ ಹುಡುಗರು.
ಈ ಹುಡುಗಿರ್ದು ಡಿಮ್ಯಾಂಡ್ಸ್ ಇದ್ದೇ ಇರುತ್ತೆ. ಅಬ್ರಾಡ್ ಟ್ರಿಪ್ ಎಲ್ಲ ಹೋಗ್ತೀರಾ ನೀವು? ಇದೇ ಕ್ವಶನ್ಸ್ ಇರುತ್ತೆ. ನನಗೆ ಕೆಲ್ಸಕ್ಕೆ ಹೋಗ್ಲೇಬೇಕು, ಇದೇ ಲೈಕ್ ನಾನು ಕೆಲ್ಸಕ್ಕಂತೂ ಹೋಗೇ ಹೋಗ್ತೀನಿ, ನೀವು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಾರ್ದು. ಇಷ್ಟು ಅಂದ್ರೆ ಲೈಕ್ ಎಕ್ಸಾಂಪಲ್ಸ್, ಡಿಪೆಂಡ್ಸ್. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಂಡಿಪೆಂಡೆಂಟ್ ಆಗಿ ಇಬ್ರು ಇದ್ರೆ ಸೊ ಸ್ವಲ್ಪ ಜಗಳಗಳು ಕಮ್ಮಿ. ಯಾಕೆಂದ್ರೆ ಲಾನ್ಲಿನೆಸ್ ಕಾಡುತ್ತೆ ಮನೇಲಿದ್ದಷ್ಟು ಅಲ್ವಾ ಕೆಲವೊಮ್ಮೆ. ಸೊ ಇಫ್ ಶಿ ಇಸ್ ವೆಲ್ ಎಜುಕೇಟೆಡ್, ಅವ್ರ ಅಪ್ಪ ಅಮ್ಮ ಓದಿಸಿರೋದು ಎಲ್ಲ ಅದಕ್ಕೆಲ್ಲ, ಏನಾದ್ರು ಅದ್ ಮಾಡ್ಲಿ, ಏನಾದ್ರು ಬಿಸ್ನೆಸ್ ಮಾಡ್ಲಿ ಅಂತಾನೆ ಎಲ್ಲರೂ ಇದೆ. ಈಗ ನನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಸೇಮ್ ಫಾರ್ ಯು ಆಲ್ಸೋ. ವೆನ್ ಯು ಸ್ಟಾರ್ಟೆಡ್ ಅರ್ನಿಂಗ್, ವೆನ್ ಯು ಸ್ಟಾರ್ಟೆಡ್ ವರ್ಕಿಂಗ್, ಯುವರ್ ಪೇರೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ನಾ ಡಿಗ್ರಿ ಮಾಡಿಸಿದ್ದು ಪ್ರತಿಯೊಂದೂ ಇಲ್ಲ, ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ನನ್ನ ಮಗಳು ಎಲ್ಲಿ ಹೋಗ್ತಾಳೆ ಗೊತ್ತಾ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ. ಪೇರೆಂಟ್ಸ್ ವಿಲ್ ಬಿ ವೆರಿ ಪ್ರೌಡ್ ಫಾರ್. ಹೌದು. ಸೊ ಇವಾಗ ಕಮ್ಯುನಿಟಿ ಬೇಸ್ಡ್ ಮ್ಯಾರೇಜ್ ಅಥವಾ ಕಮ್ಯುನಿಟಿ ಕಾಸ್ಟ್ ಅಂತ ಬಂದರೆ, ಸೊ ಒಬ್ಬೊಬ್ಬರಿಗೆ ಒಂದೊಂದು ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ಆ ರೆಸ್ಪೆಕ್ಟ್ಸ್ ಅಥವಾ ರೆಪ್ರೆಸೆಂಟೇಷನ್ನ ಯಾವ ರೀತಿಲಿ ಶುಭ ವಿವಾಹ ಇದು ಮಾಡುತ್ತೆ, ಅಸೋಸಿಯೇಟ್ ಆಗಿದೆ? ಒಂದು ರೆಸ್ಪೆಕ್ಟ್ ವಿಲ್ ಬಿ ದೇರ್ ಫಾರ್ ದ ಕಮ್ಯುನಿಟಿ. ಸೊ ಇದ್ರಲ್ಲಿ ಏನಾಗುತ್ತೆ, ಕಂಪ್ಲೀಟ್ಲಿ ಇಟ್ ಇಸ್ ಕಮ್ಯುನಿಟಿ ಬೇಸ್ಡ್ ಓನ್ಲಿ. ಶುಭ ವಿವಾಹ ಆ್ಯಕ್ಚುಲಿ ನಾವು ಎಲ್ಲ ಕ್ಯಾಸ್ಟ್ಗೂ ಲೈಕ್ ಪ್ರೊಫೈಲ್ಸ್ ಎಲ್ಲ ಕ್ಯಾಸ್ಟು ಇದೆ ನಮ್ಮ ಹತ್ರ. ಸೊ ಪ್ರತಿ ಒಂದು ಕ್ಯಾಸ್ಟ್ಗೂ ಏನಂದರೆ ಅವ್ರದ್ದೇ ರೆಪ್ರೆಸೆಂಟೇಟಿವ್ ಇರ್ತಾರೆ. ಯೂಶಲಿ ಐ ಟೇಕ್ ದರ್ ಓನ್ ಕ್ಯಾಸ್ಟ್ ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ದರ್ ನೇಟಿವ್ಸ್, ಮತ್ತು ಅವ್ರ ಆಚಾರ ವಿಚಾರ ಗೊತ್ತಿರುತ್ತೆ, ಮತ್ತು ಇಂಟ್ರಾಕ್ಷನ್ ಈಸಿ ಆಗುತ್ತೆ. ಸೊ ಬಂದ ತಕ್ಷಣ ಲೈಕ್ ಯಾವ ಕ್ಯಾಸ್ಟ್ ಏನು ಕೇಳಿಕೊಂಡು ವಿಲ್ ಗೈಡ್ ಟು ದರ್ ಓನ್ ಫ್ಲೋರ್. ಅವ್ರವ್ರ ರೂಮ್ಗೆ ಅವ್ರವ್ರನ್ನ ಆ ಕಮ್ಯುನಿಟಿ ಬೇಸ್ಡಲ್ಲೇ ಕಳಿಸಿರ್ತೀವಿ. ಕೆಲವರು ಓಪನ್ ಟು ಅದರ್ ಕ್ಯಾಸ್ಟ್ ಇದೆ, ಅದು ಕೂಡ ಅದಕ್ಕೂ ನೋಡ್ಕೊಳ್ಳೋಕ್ಕೆ ಬೇರೆಯವ್ರು ಇರ್ತಾರೆ. ಸೊ ಅವ್ರವ್ರ ಫೈಲ್ಸು ಅವ್ರವ್ರ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಸೊ ಇದರಲ್ಲಿ ನಿನಗೆ ಮೇಲೆ ಆ ಕ್ಯಾಸ್ಟು ಈ ಕ್ಯಾಸ್ಟು ಏನು ಬರೋದೇ ಇಲ್ಲ, ಅವ್ರವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದಿರುತ್ತೆ ಅಷ್ಟೇ. ಆ್ಯಂಡ್ ಲೈಕ್ ಎವ್ರಿಬಡಿ ಇಸ್ ಪ್ರೌಡ್ ಆಫ್ ದೇರ್ ಓನ್ ಬಟ್ ಕ್ಯಾಸ್ಟ್ ಕಮ್ಯುನಿಟಿ. ನಮ್ಮವ್ರನ್ನೇ ನೋಡಿ ಮ್ಯಾಮ್, ಬೇರೆಯವ್ರು ಬೇಡ. ಇದು ಫಸ್ಟ್ ಕ್ವಶನ್ ನಾನು ಹೇಳೋದ್ನಲ್ಲ, ಅರೇಂಜ್ ಮ್ಯಾರೇಜಲ್ಲಿ ಸೇಮ್ ನಮ್ಮವ್ರನ್ನೇ ನೋಡಿ, ನಮ್ಮ ಕ್ಯಾಸ್ಟ್ ನೋಡಿ, ನಮ್ಮ ಕಮ್ಯುನಿಟಿ ನೋಡಿ, ನಮ್ಮ ನೇಟಿವಲ್ಲಿ ಇರೋದಿದ್ರೆ ಹೇಳಿ ಅಷ್ಟೇ. ಸೊ ಪೇರೆಂಟ್ಸು ಎಸ್ಪೆಷಲಿ ಹುಡುಗಿಯವ್ರ ಅಪ್ಪ ಅಂದಿರೋಂತೂ ಎಲ್ಲೂ ಹೋಗಕ್ಕೆ ಇಷ್ಟಪಡಲ್ಲ. ನನ್ನ ಮಗಳು ಅಕ್ಕಪಕ್ಕ ಊರಲ್ಲಿರೋ ಹುಡುಗನ್ನೇ ಇದ್ರೆ ಈಸಿ. ಮೈಸೂರು ಹುಡುಗಿರ್ ನಾನು ಆ್ಯಕ್ಚುಲಿ ಕೇಳಿದ್ದೀನಿ, ಮೈಸೂರು ಸುತ್ತಮುತ್ತ ಯಾವುದಾದ್ರೂ ಪರವಾಗಿಲ್ಲ ಮ್ಯಾಮ್ ಅಂತಾರೆ. ಯಾಕೆ ಅಂದರೆ ಮಗಳು ನೋಡಕ್ಕೆ ಹೋಗ್ಬೇಕಲ್ಲ, ಮಗಳು ನೋಡಕ್ಕೆ ಹತ್ರ ಆಗಬೇಕು. ಸೊ ಇವಾಗೆಲ್ಲ ಫ್ಯಾಮಿಲೀಸ್ ಹೇಗೆ ಈ ಇಂಟರ್ ಕಮ್ಯುನಿಟೀಸ್ ಮ್ಯಾರೇಜಸ್ಗೆ ಆಕ್ಸೆಪ್ಟ್ ಮಾಡುತ್ತೆ ಅಥವಾ ರೆಸ್ಪಾಂಡ್ ಮಾಡುತ್ತೆ? ನೋ ಲೈಕ್ ಇನಿಷಿಯಲಿ ದೇ ಲುಕ್ ಫಾರ್ ದರ್ ಓನ್ ಕಮ್ಯುನಿಟಿ ಫಸ್ಟು. ಅದಾಗದೇ ಇರುವಾಗ ಸಮ್ಟೈಮ್ನು ಲೈಕ್ ಕಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ ಜನಸಂಖ್ಯೆ. ಎಲ್ಲ ಕಮ್ಯುನಿಟಿಯಲ್ಲಿ ಲೈಕ್ ಸೇಮ್ ಪ್ರಪೋರ್ಷನಲ್ಲಿ ಇರಲ್ಲ. ಲೈಕ್ ಒಂದೇ ರೀಜನಲ್ಲಿ ಸ್ವಲ್ಪ ಜನನೇ ಅಷ್ಟೇ ಇರ್ತಾರೆ. ಆ ಟೈಮಲ್ಲಿ ದೇ ವಿಲ್ ಗೋ ಫಾರ್ ಅದರ್ ಕ್ಯಾಸ್ಟ್. ಆ ಸಮಯದಲ್ಲಿ ಅಥವಾ ನೀವೇ ಹೇಳ್ದ ಹಾಗೆ ಅಲ್ಲೆಲ್ಲೋ ಅಬ್ರಾಡಲ್ಲಿ ಇರ್ತಾರೆ, ಇಲ್ಲಿ ಅಟ್ಲೀಸ್ಟ್ ಇಂಡಿಯನ್, ಅಟ್ಲೀಸ್ಟ್ ಕರ್ನಾಟಕದವರು, ಸೊ ಈ ತರ ಬರ್ತಾ ಹೋಗುತ್ತೆ. ಬಂದಾಗ ಲೈಕ್ ಅವಾಗ ಲೈಕ್ ದೇ ವಿಲ್ ಕಮ್ ಡೌನ್ ಫಾರ್ ದ ಅದರ್ ದೆನ್ ಕಮ್ಯುನಿಟಿ, ದೇ ವಿಲ್ ಸ್ಪೀಕ್. ಓಕೆ, ಅಟ್ಲೀಸ್ಟ್ ಯಾರೋ ನಮ್ಮ ಸಂಸ್ಕೃತಿಯ ಭಾರತೀಯ ನಾರಿ, ಹೌದು, ಅಟ್ಲೀಸ್ಟ್ ಇಂಡಿಯನ್ ಅಂದ್ರೆ ಸಾಕು ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ. ಸೊ ಬೇಸ್ ಅನ್ನೋದು ಇಲ್ಲಿರ್ಬೇಕು ಅಂತ ಅಂತೀರಾ? ಬೇಸಿಕ್ಲಿ ಕರ್ನಾಟಕದವರು ಅಥವಾ ಇಂಡಿಯನ್ ಆಗಿರ್ಬೇಕು, ಅವರು ಅವ್ರ ಲೈಫ್ ಸ್ಟೈಲ್ ಅಬ್ರಾಡ್ ಅಲ್ಲಿ ಇದ್ರೂ ನಡೀತದೆ. ಕಲ್ಚರ್ ಬೇರೆ ಬೇರೆ ಇರ್ಬೋದು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಅಲ್ಲಿ. ಕಂಪ್ಲೀಟ್ ಇಂಡಿಯಾ ಅಂದ ತಕ್ಷಣ ಯು ವಿಲ್ ರಿಮೆಂಬರ್ ದ ಟ್ರೆಡಿಷನಲ್. ಎಸ್, ಮೇ ಬಿ ಡಿಫ್ರೆಂಟ್ ಬಟ್ ಎವ್ರಿಬಡಿ ವಿಲ್ ಫಾಲೋ. ಅಲ್ಟಿಮೇಟ್ಲಿ ಹ್ಯುಮ್ಯಾನಿಟಿ ಪ್ರತಿಯೊಂದು ಸೇಮೇ ಇರುತ್ತೆ, ಅದ್ರಲ್ಲೇ ಇಲ್ಲ. ಅವರು ಪಂಜಾಬ್ ಅವ್ರು ಬಲೆ ಬಲೆ ಅಂತಿರ್ತಾರೆ, ನಾವು ಡಮ್ ಡಮ್ ಅಂತ ಇರ್ತೀವಿ. ಸೊ ಸೇಮು ಅದರಲ್ಲಿ ಸ್ವಲ್ಪ ಅಂದ್ರೆ. ಸೊ ಇನ್ನೊಂದು ಏನಂದ್ರೆ ಲೈಕ್ ಎವ್ರಿಬಡಿ ಲೈಕ್ ಇಂಡಿಯಾದಲ್ಲಿ ಏನಂದ್ರೆ ಬೇರೆ ಕಮ್ಯುನಿಟಿ ಬೇರೆ ಕಲ್ಚರು ಅದಕ್ಕೆ ಬೆಲೆ ಕೊಡ್ತಾರೆ. ನಿಜ ನಿಜ. ಅವ್ರು ಆ ಕಡೆಯವರು ಆ ಕಡೆ ತರ ಮಾಡ್ತಾರೆ ಅಷ್ಟೇ. ನಮ್ಮ ಇದ್ರಲ್ಲಿ ಆಕ್ಚುಲಿ ಲಾಸ್ಟ್ ಒಂದು ಆಯ್ತು ಪಂಜಾಬಿ ಹುಡುಗಿ, ದಟ್ ಇಸ್ ನಾನು ನಮ್ಮ ನೇಮ್ ಹೇಳ್ತಾ ಇದ್ದೀನಿ, ಪಂಜಾಬ್, ಮತ್ತೆ ಹುಡುಗ ಬಂದು ಇಲ್ಲಿರೋನೆ. ಸೊ ಅದ್ರಲ್ಲಿ ಅವ್ರ ಕಡೆ ಮದ್ವೆ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ, ನಾನ್ ವೆಜ್ ಗೀಜು ಎಲ್ಲ ಸಖತ್ತಾಗಿರುತ್ತೆ ಅಂತೇಳಿ ಕೊನೆಗೆ ವಿ ಆಲ್ ವೆಂಟ್ ದೇರ್. ಅವ್ರು ಹೇಳ್ದಂಗೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವ್ರು ಟ್ರೆಡಿಷನಲಿ ಅವ್ರು ಕರ್ಕೊಂಡು ಹೋಗೋದು, ಗಂಡ ಕರ್ಕೊಂಡು ಹೋಗೋದು, ಎಲ್ಲ ಬಲೆ ಬಲೆ ಅನ್ನೋದು. ಸೊ ನಾವು ಅವ್ರ ಡ್ರೆಸ್ ತಲೆ ಹಾಕೊಂಡು ಲೈಕ್ ವಿ ಆಲ್ ಎಂಜಾಯ್ಡ್. ಸೊ ಅಂದ್ರೆ ಅವ್ರ ಕಡೆ ಏನು ಶಾಸ್ತ್ರ ಮಾಡ್ತಾರೋ ಅದು ಮಾಡಲಿ. ಸೊ ಹುಡುಗಿ ಮನೆಯವ್ರು ಇಲ್ಲಿಗೆ ಆದ್ರೂ ಏನಾಯ್ತು, ಅವ್ರದ್ದು ಏನು ಶಾಸ್ತ್ರ ಇದೆಯೋ ಅದು ಮಾಡಲಿ ಅಂತ ಹೇಳಿದೆ. ಮುಂದೆ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ನಾವು ಒಂದು ರಿಸೆಪ್ಷನ್ ಇಟ್ಕೊಳ್ಳೋಣ. ಪ್ಯಾಲೇಸ್ ಅಲ್ಲಿ ಮಾಡಿದ್ರು. ಅಪ್ಪ, ಇಟ್ ವಾಸ್ ರಿಯಲಿ ಅಮೇಸಿಂಗ್. ಸೊ ನನಗೆ ಇದು ಚಾನ್ಸ್ ಸಿಗ್ತದೆ, ಇದರಿಂದ ಒಳಗಡೆ ಟ್ರಾವೆಲಿಂಗ್ ಅಷ್ಟೇ. ಸೊ ಇಟ್ಸ್ ಆಲ್ ಹ್ಯಾಪನ್ ಓನ್ಲಿ ಇನ್ ದ ಇಂಟರ್ ಕ್ಯಾಸ್ಟ್. ಅದರಲ್ಲಿ ವೆನ್ ಯು ಎಂಕರೇಜ್ ಫಾರ್ ದ ಇಂಟರ್ ಕ್ಯಾಸ್ಟ್, ಲೈಕ್ ದೇ ಆಲ್ ವಿಲ್ ರೆಸ್ಪೆಕ್ಟ್ ಅದರ್ ದಿಸ್.
ಕಾಸ್ಟ್ ಅನ್ನೋದಕ್ಕಿಂತ ಹುಡುಗ ಹುಡುಗಿ ಒಪ್ಪಿಗೆ ಆಗಿ ಅವ್ರು ಚೆನ್ನಾಗಿರ್ತಾರೆ, ಚೆನ್ನಾಗಿ ಬಾಳ್ತಾರೆ ಅನ್ನೋ ಒನ್ ಟ್ರಸ್ಟ್ ಬಂದ್ರೆ ಆಟೋಮೆಟಿಕಲಿ ಡಿಫ್ರೆಂಟ್ ಎರಡು ಟ್ರೆಡಿಷನ್ ಎಂಜಾಯ್ ಮಾಡ್ಬೋದು. ನೀವೇ ಹೇಳಿದ ಹಾಗೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇದು. ಈಗ ಹೇಳಿದ್ನಲ್ಲ, ಅವ್ರ ಅಕಸ್ಮಾತ್ ಆ ಕಡೆ ಲೈಕ್ ಅವನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ಬೇರೆ ಸ್ಟೇಟ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರೆ ದೇ ಹ್ಯಾವ್ ಸೀನ್ ಅದರ್ ಪೀಪಲ್, ಇವನ್ ದೇ ಆರ್ ಆಲ್ಸೋ ಗುಡ್ ಲೈಕ್ ದೇ ಆಲ್ಸೋ ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ದ ಅದರ್ ಕಮ್ಯುನಿಟಿ. ಇಟ್ ಆಲ್ ಡಿಪೆಂಡ್ಸ್. ಲೈಕ್ ಕೆಲವರು ನಮ್ಮ ಕಡೆವೇ ಬೇಕು ಅನ್ನೋದು ಇರುತ್ತೆ, ಕೆಲವರಿಗೆ ಅದೇ ಡಿಪೆಂಡ್ಸ್. ಚೆನ್ನಾಗಿರೋ ಲುಕ್ ವೈಸ್ ಕೆಲವರು ನೋಡ್ತಾರೆ, ಕೆಲವರು ಸ್ಟೇಟಸ್ ನೋಡ್ತಾರೆ, ಕೆಲವರು ಕ್ವಾಲಿಫಿಕೇಶನ್ ನೋಡ್ತಾರೆ, ಕೆಲವರು ಪ್ಯಾಕೇಜ್ ನೋಡ್ತಾರೆ, ಎಲ್ಲ ಥರನೂ ಇರುತ್ತೆ. ಸೊ ಅವ್ರ ರಿಕ್ವೈರ್ಮೆಂಟ್ ತಕ್ಕನಾಗಿ ಕೊಡೋದು ನಮ್ಮ ಶುಭಾಯಹದು ಸ್ಪೆಷಾಲಿಟಿ. ಓಕೆ, ಪ್ಯಾಕೇಜ್ ಅಂತ ಹೇಳಿದ್ರೆ ಎಲ್ಲಾದರೂ ಇದು ಒಂದು ಇನ್ಸಿಡೆಂಟ್ ನಡೆದಿದೆಯಾ? ಸೊ ನೀವು ದಿಢೀರನಾಗೆ 25-30 LP ಅಂದ ತಕ್ಷಣ ಹುಡ್ಗನೂ ನೋಡಿರಲ್ಲ, ಇದನ್ನು ತೋರಿಸಿ ಅಂತ ಅಂದ್ಬಿಡ್ತಾರೆ. ಸೊ ಈ ಥರ ಎಲ್ಲ ನಡೆದಿರೋದು ಉಂಟಾ ಯಾವ್ದಾದ್ರು? ಇರ್ತಾರೆ. ಎಕ್ಸ್ಪೆಷಲಿ ಇವಾಗ ಏನಾಗ್ಬಿಟ್ಟಿದೆ, ಹುಡುಗಿಯರಿಗೆ ಪ್ಯಾಕೇಜ್ ತುಂಬಾ ಬಂದ್ಬಿಟ್ಟಿದೆ, ಚೆನ್ನಾಗಿದೆ, ಒಳ್ಳೊಳ್ಳೆ ಪ್ಯಾಕೇಜ್ ಇದೆ ಹುಡುಗಿಯರಿಗೆ. ಸೊ ಅದ್ರಲ್ಲಿ ಏನಾಗುತ್ತೆ, ಪೇರೆಂಟ್ಸ್ ಇಲ್ಲಿ ಬಂದವರು ಮ್ಯಾಮ್ ನನ್ನ ಮಗಳಿಗೆ ಇಷ್ಟಿದೆ ಪ್ಯಾಕೇಜು, ಸ್ವಲ್ಪ ನಿಯರ್ ಬೈ ಇರೋ ಹುಡುಗನಾದ್ರೂ ನೋಡೋಣ ಮ್ಯಾಮ್ ಅನ್ನೋದಿರುತ್ತೆ. ಹುಡುಗಿರಿಗೆ ಏನು ಗೊತ್ತಾ, ಲೈಕ್ ಒನ್ ಮೈಂಡ್ ಸೆಟ್ಟು, ಕೆಲಸದ್ದು ಮನೆದು ಅದೇ ಇರುತ್ತೆ. ನೀನು ಜನ್ರೇಷನ್ ವೈಸ್ ಹೋದ್ರೂ ಕೂಡ ಇದೇ ಥರನೇ ಇರುತ್ತೆ. ಹುಡುಗರು ಏನಂದರೆ ಲೈಕ್ ಆಲ್ರೌಂಡರ್, ದೇ ವಿಲ್ ಸಿ ದೇರ್ ಪ್ಯಾರೆಂಟ್ಸ್, ದೇ ವಿಲ್ ಸಿ ದ ಸರೌಂಡಿಂಗ್, ಎವ್ರಿಥಿಂಗ್ ದೇ ವಿಲ್ ಸಿ. ಸೊ ಮೆಂಟಾಲಿಟಿ ಇಟ್ ಈಸ್ ಡಿಫ್ರೆನ್ಸ್. ಸೊ ವರ್ಕಿಂಗ್ ಎನ್ವಿರಾನ್ಮೆಂಟು ಕಂಪ್ಲೀಟ್ಲಿ ಅದು ಬೇರೆ ಬೇರೆ ಥರ ಇರುತ್ತೆ. ಸೊ ಪ್ಯಾಕೇಜ್ ವಿಷಯದಲ್ಲಿ ಬಂದಾಗ ಫ್ಯೂ ಗರ್ಲ್ಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಪ್ಯಾಕೇಜ್. ಹೌದು, ಅದು ನಾನು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಸೆಕ್ಯೂರಿಟಿ ಯಾಕೆ ಅಂದರೆ ಸೆಕ್ಯೂರಿಟಿ ಅಲ್ಲ, ಲೈಕ್ ಆಫ್ಟರ್ ಸಮ್ ಟೈಮ್ ದೇ ಶುಡ್ ನಾಟ್ ಬಿ ಡಿಫ್ರೆನ್ಸ್ ಬಿಟ್ವೀನ್ ದಮ್. ಇಲ್ಲಿ ನೋಡ್ತಾ ಇಲ್ಲ, ಈಗ ಮದುವೆ ವಿಷಯ ಒಂದೇ ಅಲ್ಲ, ಇನ್ನ 10 ವರ್ಷ ಆದ್ರೂ ಇಬ್ರದ್ದು ಸಮ ಇದ್ದಾಗ ಏನಾಗುತ್ತೆ, ಇಟ್ ವಿಲ್ ಬ್ಯಾಲೆನ್ಸ್. ಸೊ ಅದೊಂದೇ ವಿಷಯಕ್ಕೆ ಐ ಥಿಂಕ್ ಇವನ್ ಗರ್ಲ್ಸ್ ಆರ್ ವೆರಿ ಪರ್ಟಿಕ್ಯುಲರ್. ಹೌದು, ಫಿನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಅಷ್ಟು ಮ್ಯಾಟರ್ ಆಗಲ್ಲ, ಬಿಕಾಸ್ ಇವಾಗೆಲ್ಲ ವಿಮೆನ್ ಇಂಡಿಪೆಂಡೆಂಟ್ ಆಗಿದ್ದಾರೆ ಹುಡುಗಿರು. ಸೊ ಏನಂದ್ರೆ ಡಿಫ್ರೆನ್ಸಿಯೇಷನ್ಸ್ ಬರಬಾರ್ದು, ಈಗೋ ಕ್ಲಾಶಸ್ are very much today nowadays and causing to lot of divorce out there. Yes, exactly. ಹೌದು ನಿಜ. ಆದರೆ ಈ ಒಂದು ಶುಭ ವಿವಾಹ ಮ್ಯಾಟ್ರಿಮನಿ ಅನ್ನೋದು ಯಾಕೆ ಡಿಫ್ರೆಂಟ್ ಆಗುತ್ತೆ ಅದರ್ ಮ್ಯಾಟ್ರಿಮನಿ ಅಪ್ಲಿಕೇಶನ್ಸ್ಗಿಂತ? ಅಥವಾ ಯಾವುದಾದ್ರೂ ಅದರ್ ನ್ಯಾಷನಲಿ ರೆಕಗ್ನೈಸೇಷನ್ ಹೊಂದಿರುವಂತಹ ಸಾಕಷ್ಟು ಬ್ರ್ಯಾಂಡ್ಗಳಿದೆ, ಮ್ಯಾಟ್ರಿಮನಿ ಅಪ್ಲಿಕೇಶನ್ಸ್ ಇದೆ, ಬಟ್ ಶುಭ ವಿವಾಹ ಇದೆಲ್ಲದಕ್ಕಿಂತ ಹೊರತಾಗಿ ಎದ್ದು ನಿಲ್ಲುತ್ತೆ ಅನ್ನೋ ಅಂಶ ಯಾವುದು? ಆಸ್ ಐ ಸೈಡ್ ಬಿಫೋರ್, ಪರ್ಸನಲೈಸ್ಡ್ ಸರ್ವಿಸ್. ಒಂದ್ಸಲ ಅವರು ನಮಗೆ ವೆಬ್ಸೈಟಲ್ಲಿ ಲಾಗಿನ್ ಆದರೂ ಕೂಡ ಇಟ್ ವಿಲ್ ಟೇಕ್ ಮೋರ್ ದೆನ್ 45 minutes ಫಾರ್ ಅಸ್ ಟು ನೋ ಅಬೌಟ್ ದೆಮ್. ಲೈಕ್ ಕನ್ಸಲ್ಟೇಷನ್ಗೆ 45 minutes ಮೇಲೆ ಇರುತ್ತೆ. ವಿಲ್ ಟೇಕ್ ದ ಅಪಾಯಿಂಟ್ಮೆಂಟ್ ಫ್ರಮ್ ದೆಮ್. ಸರಿ, ಯಾವಾಗ ಫ್ರೀ ಇದ್ದೀರಾ, ಈಗ ರಿಜಿಸ್ಟರ್ ಆಗಿದೆ ನಿಮ್ಮದು, ವೆನ್ ಯು ಆರ್ ಫ್ರೀ ಯು ಟೆಲ್ ಅಸ್. ಸೊ ವಿಲ್ ಗೆಟ್ ದ ಲೈಕ್ ಡೀಟೇಲ್ಸ್ ಲೈಕ್ ಎನಿಥಿಂಗ್ ಲೈಕ್ ಫಾದರ್ಸ್ ನೇಟಿವ್. ದೇ ವಿಲ್ ಟೆಲ್ ನೋ ವಿ ಆರ್ ಸೆಟಲ್ಡ್ ಇನ್ ದ ಸಿಟಿ, ವೈ ಯು ವಾಂಟ್ ದ ನೇಟಿವ್. ದೇ ವಿಲ್ ಆಸ್ಕ್, ಇಲ್ಲ ಸರ್, ಇಲ್ಲ ನೇಟಿವ್ ಹೇಳಿ ಸರ್, ನಿಮ್ದು ಇಲ್ಲ ನಾನು ಇಲ್ಲೇ ಮ್ಯಾಮ್ ಹುಟ್ಟಿದ್ದು, ಸರಿ ನಿಮ್ಮ ತಂದೆದು ಹೇಳಿ ಸರ್ ಅಂತೀನಿ. ಸೊ ಯಾವ ಕಡೆಯರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವ್ರದ್ದೇನಾದ್ರು ನಮಗೆ ಪಕ್ಕ ಸಿಕ್ಕಿಲ್ಲ ಅಂತಂದರೆ ಸಿಟಿ ಲೆವೆಲ್ಲೇ ಸಿಕ್ಕಿದ್ರೆ ಅವ್ರ ತಾಯಿ ತೊಗೊಳ್ತೀನಿ, ಹುಡುಗರ ತಾಯಿದು ಅಥವಾ ಹುಡುಗಿ ತಾಯಿದು, ಮ್ಯಾಮ್ ನಿಮ್ದು ಯಾವುದೋ ನೇಟಿವು, ನಿಮ್ಮ ಅಕ್ಕ ತಂಗಿದ್ರು ಎಲ್ಲಿದ್ದಾರೆ, ನಿಮ್ಮ ಅಣ್ಣ ತಮ್ಮ ಎಲ್ಲಿದ್ದಾರೆ. ಸೊ ಇದೆಲ್ಲ ಡೀಟೇಲ್ಸ್ ನಾವು ತೊಗೊಂಡಾಗ ಏನಾಗುತ್ತೆ, ಇಟ್ ಈಸ್ ಈಸಿ ಫಾರ್ ಅಸ್ ಟು ಕನ್ವಿನ್ಸ್ ಅದರ್ಸ್. ಓಕೆ, ಯಾವ ಡಿಪಾರ್ಟ್ಮೆಂಟು, ಸಮ್ ಟೈಮ್ ಇಲ್ಲಿ ಲೊಕಾಲಿಟಿ ಮೇಲೆ ನೋಡ್ತೀವಿ, ಸಮ್ ಟೈಮ್ ಡಿಪಾರ್ಟ್ಮೆಂಟ್ ವೈಸು ಯಾವ್ದಾದ್ರು ಲೈಕ್ ಗೌರ್ಮೆಂಟ್ ಸೆಕ್ಟರ್ಸಲ್ಲಿದ್ದರೆ ಯಾವ ಡಿಪಾರ್ಟ್ಮೆಂಟು, ಇಫ್ ದರ್ ಇನ್ IT ಅಂದರೆ IT ಒಳಗಡೆ ಎಲ್ಲ ಸುಮಾರು ಜನ ಎಲ್ಲ ಗೊತ್ತಿರೋ ಇರ್ತಾರೆ. ಸೊ ಫುಲ್ಲು ಡೀಟೇಲ್ಸ್ ಟಾಪ್ ಟು ಬಾಟಮ್ ನಾವು ಬರ್ಕೊಳ್ಳೋದ್ರಿಂದ ಅದನ್ನು ಸೇಮ್ ಅವ್ರಿಗೂ ನಾವು ಪ್ರೊವೈಡ್ ಮಾಡ್ತೀವಿ, ಹುಡುಗಿ ಮನೆಗೂ ಪ್ರೊವೈಡ್ ಮಾಡ್ತೀವಿ, ಹುಡುಗನ ಮನೆಯಲ್ಲೂ ಪ್ರೊವೈಡ್ ಮಾಡ್ತೀವಿ. ತಂದೆ ಊರು ತಾಯಿ ಊರು ನಮಗೇನು ಯಾವುದಾದ್ರು ಒಂದು ಲಿಂಕ್ ಸಿಕ್ಕಿ. ಹೌದು, ಸುಮಾರು ಮದುವೆಗಳು ನಾವು ಮಾಡಿರೋದ್ರಲ್ಲಿ ಏನಾಗಿದೆ, ಓ ಮೇಡಮ್ ನೀವೇ ತೋರಿಸಿದ್ದು, ಬಟ್ ನಾವು ಎಲ್ಲ ಮಾತಾಡೋದ್ಮೇಲೆ ಗೊತ್ತಾಯ್ತು ವಿ ಬೋತ್ ಆರ್ ಹ್ಯಾವಿಂಗ್ ಎ ಕಾಮನ್ ರಿಲೇಟಿವ್ಸ್ ಅಥವಾ ಕಾಮನ್ ಫ್ರೆಂಡ್ಸ್. ಹೌದು, ಆಮೇಲೆ ಗೊತ್ತಾಗುತ್ತೆ. ಅದು ಫಸ್ಟೇ ನಿಮಗೆ ಗೊತ್ತಾಗ್ಬಿಟ್ರೆ ಕಾಮನ್ ಫ್ರೆಂಡ್ಸ್ ಇದ್ರೆ ಈಸಿ ಫಾರ್ ದೆಮ್ ಟು ಗೋ ಫಾರ್ ದ ಸೆಟ್. ನಿಜ. ಸೊ ಟ್ರೆಡಿಷ್ನಲ್ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ ನಮ್ಮ ಇಂಡಿಯನ್ ಫ್ಯಾಮಿಲೀಸಲ್ಲಿ. ಅಂತ ಅಂದರೆ ಟ್ರೆಡಿಷ್ನಲ್ ಎಕ್ಸ್ಪೆಕ್ಟೇಷನ್ ಎಷ್ಟು ಮೀಟ್ ಬೇಕೋ ಅಷ್ಟೇ ಕೂಡ ಮಾಡ್ರನ್ ಪ್ರಿಫರೆನ್ಸಸ್ ಇರುತ್ತೆ. ಸೊ ಆವಾಗ ಹೇಗೆ ಕೋಪ್ ಅಪ್ ಮಾಡ್ತೀರಾ? ಸೊ ನಾನು ಲಾಸ್ಟ್ ಇದರಲ್ಲಿ ಕ್ವಶನಲ್ಲಿ ಹೇಳ್ದಂಗೆ ಲೈಕ್ ಪೇರೆಂಟ್ಸು ದೇರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಟ್ರೆಡಿಷ್ನಲ್. ಸೊ ಒಂದು ಮನೆಗೆ ಒಂದು ಹುಡುಗಿ ಫೋಟೋ ಹೋಗುತ್ತೆ, ಹುಡುಗನ ಫೋಟೋ ಹೋಗುತ್ತೆ ಅಂದರೆ ಅವ್ರ ಮನೇಲಿ ಹುಡುಗ ಇರ್ತಾನೆ, ಅವ್ರ ತಮ್ಮ ಇರ್ತಾನೆ, ಅಥವಾ ಅವ್ರ ತಂಗಿ ಇರ್ತಾಳೆ, ಅಪ್ಪ ಅಮ್ಮ ಇರ್ತಾರೆ, ಅಜ್ಜಿ ತಾತನೂ ಇರ್ತಾರೆ. ಹೌದು. ಸೊ ಏನು ಮಾಡ್ತೀವಿ ಅಂದರೆ ಲೈಕ್ ಫೋಟೋನ ಎಲ್ಲ ಥರದ್ದು ನಾವು ತರಿಸ್ಕೋತೀವಿ. ಸ್ವಲ್ಪ ಮಾಡ್ರನ್ ಇರೋದು ತೊಗೊಳ್ತೀವಿ, ಮತ್ತು ಇದರಲ್ಲಿರೋದು ಟ್ರೆಡಿಷ್ನಲ್ ಇರೋದು ತೊಗೊಳ್ತೀವಿ. ಸೊ ನೀ ಕಳಿಸಿದಾಗ ಸೊ ಯಾರು ಏನೇನು ಬೇಕೋ ಆ್ಯಂಗಲಲ್ಲೇ ಆ ಫೋಟೋ ನೋಡಿರ್ತಾರೆ.
ಆಮೇಲೆ ಈ ಮದುವೆ ಸೆಟ್ ಆದಾಗ ನಾವು ಒಂದು ಕೇಳ್ತೀವಲ್ಲ, ಅಜ್ಜಿನೂ ನಾವು ಎಷ್ಟೊಂದು ಸಲ ಕೇಳಿದ್ದೇವೆ, ಆ ಹುಡುಗಿ ಆ ಬ್ಲೂ ಕಲರ್ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಕಣಮ್ಮ ಅನ್ನತ್ತೆ. ಆ ಅಜ್ಜಿ ಸೂಪರ್ ಮೇಡ, ಅದಕ್ಕೆ ನೀನೇ ಸೆಲೆಕ್ಟ್ ಮಾಡಿರೋದು ಹುಡುಗಿನ ಅಂತ ಹೇಳ್ತೀವಿ. ಬಟ್ ಮಾಡರ್ನ್ ಪ್ರಿಫರೆನ್ಸ್ ಅಷ್ಟೇ ಬೇಕಾಗಿರುತ್ತೆ. ಸೊ ಹುಡುಗಿ ಟ್ರೆಡಿಷನಲ್ ಫೋಟೋ ಕಳ್ಸಿರ್ತಾಳೆ, ಹುಡುಗಂಗೆ ಎಲ್ಲೋ ಒಂದು ಕಡೆ ಮಾಡ್ರನ್ ಹುಡುಗಿನೂ ಆಗಬೇಕಪ್ಪ, ನನ್ನ ಪಬ್ ಪಾರ್ಟಿಗೆಲ್ಲ ಹೋದ್ರೆ. ಸೊ ಪ್ರೊಫೆಷ್ನಲಿ ಎಲ್ಲಾದರೂ ಔಟಿಂಗ್ ಹೋದ್ರೂ ಶಿ ಶುಡ್ ಬಿ ಲೈಕ್ ಒಂದು ಸ್ವಲ್ಪನಾದರೂ ಮಾಡರ್ನ್ ಆಗಿ. ಅಟ್ ದ ಸೇಮ್ ಟೈಮ್ ಹುಡುಗಿಗೂ ಹಂಗೆ ಇರುತ್ತೆ, ನನ್ನ ಕಲೀಗ್ಸ್ ಜೊತೆ ಅವ್ನು ಜಾಯ್ನ್ ಆದಾಗ, ನನ್ನ ಫ್ರೆಂಡ್ಸ್ ಜೊತೆ ಜಾಯ್ನ್ ಆದಾಗ ಇದೇ ಥರ ಕೋಪ್ ಅಪ್ ಮಾಡಬೇಕು ಅನ್ನೋದು ಕೂಡ ಆಬ್ವಿಯಸ್ಲಿ ಇರುತ್ತೆ. ಸೊ ಅದೆಲ್ಲ ಸೊ ಲೈಕ್ ಫೋಟೋಸ್ ತೊಗೊಳ್ಳುವಾಗ ಐ ಟೇಕ್ ಬೋತ್ ದ ಥಿಂಗ್ಸ್. ಮಾಡರ್ನ್ ಇರೋದು ತೊಗೊಳ್ತೀವಿ. ಅಪಾರ್ಟ್ ಫ್ರಮ್ ದಿಸ್ ಲೈಕ್ ಫಸ್ಟ್ ಮೀಟಿಂಗು ಮೀಟ್ ಮಾಡೋಕ್ಕೆ ಹೇಳ್ತೀವಿ ವಿತ್ ದ ಪ್ಯಾರೆಂಟ್ಸ್. ಆಫ್ಟರ್ ದಟ್ ಐ ಲಾಸ್ಟ್ ದೆಮ್ ಟು ಮೀಟ್ ಸಪ್ರೇಟ್ಲಿ. ಓಕೆ. ಸೊ ಯೂಶಲಿ ಅವಾಗಲೇ ಅವ್ರಿಗೆ ಯಾವ ಥರದ್ದು ಬೇಕೋ ಏನು ಬೇಕೋ ಅದು ಮಾತಾಡ್ಕೊಳ್ತಾರೆ. ಸೊ ಅವರ ಚಾಯ್ಸಿಗೆ ಬಿಟ್ಟತಕ್ಕಂಥದ್ದು. ಸೊ ಆ್ಯಕ್ಚುಲಿ ಐ ಹ್ಯಾವ್ ಟು ಟೆಲ್ ಒನ್ ಮೋರ್ ಎಕ್ಸಾಂಪಲ್. ಪೃಥ್ವಿ ಲೈಕ್ ಅವಳಿಗೆ ಯಾವಾಗಲೇ ಹೇಳ್ತಾ ಇದ್ದೆ ನಾನು ಮೀಟಿಂಗ್ ಇಲ್ಲೇ ತಗೋ, ನಾನು ಕರೆಸ್ತೀನಿ ಲಾಸ್ಟ್ ಟೈಮ್ ಹೇಳ್ದಂಗೆ ಅಂತ. ಇಲ್ಲ ಮ್ಯಾಮ್ ನೀವು ಫೋನ್ ನಂಬರ್ ಕೊಡಿ ಹುಡುಗರ್ದು, ಇಲ್ಲ ಮ್ಯಾಮ್ ನೀವು ಫೋನ್ ನಂಬರ್ ಕೊಡಿ ಹುಡುಗಂದು. ಆಮೇಲೆ ಕರೆದಿದ್ದೆ ಪಬ್ಗೆ ಅವಳು. ಓಕೆ. ಸೊ ವೆದರ್ ಹಿ ಇಸ್ ಕಂಪ್ಯಾಟಬಲ್ ಫಾರ್ ದಟ್ ಲೈಫ್ ಸ್ಟೈಲ್ ಅಂತ. ಅದು ಅವ್ರಿಗೆ ಏನು ಬೇಕೋ ಅದು ಅವ್ರ ಚಾಯ್ಸ್. ಹೌದು. ಸೊ ಶಿ ವಾಂಟೆಡ್ ಟು ಟೆಲ್ ವಾಟ್ ಎವರ್ ಇಟ್ ಇಸ್ ದೇರ್ ವಿತ್ ಹರ್. ಅವಳಿಗೆ ಏನಿಗೆ ಬೇಕೋ ಅದು ಕೇಳಿದಾಳೆ ಅಷ್ಟೇ. ಅದು ಇಷ್ಟ ಇದ್ರೆ ಲೆಟ್ ಹಿಮ್ ಕಂಟಿನ್ಯೂ ಅಷ್ಟೇ. ಸೊ ಇದು ಸುಮ್ಮನೆ ಮುಚ್ಚಿಡೋದಕ್ಕೆಲ್ಲದಕ್ಕಿನ್ನ ಇದು ಏನಿದೆ ಓಪನ್ ಆಗಿ ಹೇಳೋದು ಭಾಳ ಒಳ್ಳೆ. ಎಕ್ಸಾಕ್ಟ್ಲಿ, ಹೌದು. ಸೊ ಅವಾಗ ಏನ್ ಅನ್ಸುತ್ತೆ, ಟ್ರಸ್ಟ್ ಇಶ್ಯೂಸ್ ಅಷ್ಟು ಬರೋದೇ ಇಲ್ಲ. ಎವ್ರಿಥಿಂಗ್ ಇಫ್ ಯು ಶೇರ್ ಇನ್ ದ ಬಿಗಿನಿಂಗ್ ವಿ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತೀರಾ. ಓಕೆ. ಸೊ ಎಲ್ಲ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಿಜಿಟಲ್ ಮೀಡಿಯಾ ಯೂಸ್ ಮಾಡಿದಾಗಲಾಗಲಿ ಆಲ್ಗಾರಿದಮ್ ಅನ್ನೋದು ತುಂಬ ಇವಾಗ ಆಲ್ರೆಡಿ ಆಗ್ತಾ ಇರೋದೇ ಅದು ಆಲ್ಗಾರಿದಮ್ ಬೇಸ್ಡ್. ಹೇಗೆ ಅಂದರೆ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ಇಷ್ಟಪಡ್ತೀವೋ ಪಡೆದಲ್ಲೇ ಇರ್ತೀವೋ, ಒಂದು 2-3 ನಿಮಿಷದ ಇಂಟ್ರೆಸ್ಟಿಗೆ ಅಥವಾ 2-3 ಸೆಕೆಂಡ್ ಇಂಟ್ರೆಸ್ಟಿಗೆ ನಾವು ಹಿಂಗೆ ನೋಡ್ತಾ ಇರ್ತೀವಿ ಅದನ್ನೇ. ಸೊ ಬರೀ ಫೀಡ್ ತುಂಬ ಅದೇ ತುಂಬ್ಕೊಂಡು ಹೋಗಿರುತ್ತೆ. ಸೊ ಆಲ್ಗಾರಿದಮ್ ಆ ಥರ ಸೆಟ್ ಆಗಿರುತ್ತೆ. ಸೊ ಆಲ್ಗಾರಿದಮ್ ಆಧಾರಿತವಾಗಿ ನೀವು ಚಾಯ್ಸ್ ಮಾಡೋದಾ ಅಥವಾ ಪರ್ಸ್ನಲೈಸ್ಡ್ ಆಗಿ ಮಾಡ್ತೀರಾ? ಸೊ ಹೇಗೆ? No, like I said, no, before like completely it was personalized. ಈಗ ರಿಕ್ವೈರ್ಮೆಂಟ್ ಹುಡುಗರ್ದು ಹುಡುಗಿರ್ದು ಬೇರೆ ಬೇರೆ ಥರ ಇರುತ್ತೆ. ಸೊ ಸಮ್ಟೈಮ್ಸ್ ಇಫ್ ದೇ ಕಮ್ ಅಲ್ಲೇ ಬಂದಾಗ ನಾವು ಹುಡುಗಿನ ಡೈರೆಕ್ಟಾಗಿ ಕೇಳ್ಬಿಡ್ತೀವಿ ಯಾವ ಥರ ಬೇಕು ಏನು ಅಂತ. ಸೊ ಸಿನ್ಸ್ ಟೆಕ್ನಿಕಲಿ ವೆನ್ ವಿ ಆರ್ ವೆರಿ ಸ್ಟ್ರಾಂಗ್ ಅದರಲ್ಲಿ ಸಿಗುತ್ತೆ ಆ್ಯಕ್ಚುಲಿ ಅಲ್ಗಾರಿದಮ್. ಏನೇನಿದೆ ಲೈಕ್ ಈ ಥರ ನೇಟಿವ್ CA ಹುಡುಗ ಇದ್ರೆ CA ಹುಡುಗಿ ಅಕಸ್ಮಾತ್ ಕೇಳಿದ್ರೆ, ಸೊ ದಟ್ ಸೋಟ್ ಫಿಲ್ಟರ್ ಆಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದನ್ನ ಸೆಲೆಕ್ಟ್ ಮಾಡಿ ಅದನ್ನ ಕರೆಕ್ಟಾಗಿ ನಾವು ಹೇಳಿ ಅವ್ರಿಗೆ ರೆಫರ್ ಮಾಡ್ತೀವಿ. ಅದರ್ ದೆನ್ ದಟ್ ದೇ ವಿಲ್ ಆಲ್ಸೋ ದೇ ಕ್ಯಾನ್ ಸಿ ಇನ್ ದ ಆ್ಯಪ್. ಅವರು ಫಿಲ್ಟರ್ ಹಾಕಿ ಹಿಂಗೇನಾರು ನಮಗೊಂದು 4-5 ಪ್ರೊಫೈಲ್ ಇದು ನೋಡಿ ಮ್ಯಾಮ್ ಇದು 4 ಜನ ಹುಡುಗರದು ನೀವು ಸ್ವಲ್ಪ ಡೀಟೇಲ್ಸ್ ಹೇಳಿ ಅಥವಾ ಹುಡುಗಿದು ಡೀಟೇಲ್ಸ್ ಹೇಳಿ ಅಂತಂದರೆ ವಿ ವಿಲ್ ಬಿ ಹ್ಯಾವಿಂಗ್ ಆಲ್ ದ ಡೀಟೇಲ್ಸ್. ಆ್ಯಸ್ ಐ ಸೆಡ್ ಬಿಫೋರ್, ವೆನ್ ದೇ ಕಮ್ ಫಾರ್ ದ ರಿಜಿಸ್ಟ್ರೇಷನ್ ಲೈಕ್ ಮೋರ್ ದೆನ್ 45 minutes ವಿಲ್ ಇಂಟ್ರಾಕ್ಟ್ ವಿತ್ ದೆಮ್. ಸಮಟೈಮ್ಸ್ ಇಟ್ ಎಕ್ಸ್ಟೆಂಡ್ ಫಾರ್ 1.5 ನನ್ನ ಹತ್ರ ಕೂತ್ಕೊಂಡ್ರೆ ಮಾತ್ರ 2 ಗಂಟೆ ಆಗ್ಬಿಡುತ್ತೆ ಒಂದೊಂದ್ಸಲ ಕನ್ಸಲ್ಟೆನ್ಸಿ. ಅಷ್ಟು ಕೀನಾಗಿ ವಿಲ್ ಅಬ್ಸರ್ವ್ ಆ್ಯಂಡ್ ಲೈಕ್ ಕರೆಕ್ಟಾಗಿ ಅವ್ರ ರಿಕ್ವೈರ್ಮೆಂಟ್ ತೊಗೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ಅಂಡ್ ಸಿನ್ಸ್ ಆ್ಯಪ್ ಇಸ್ ಗುಡ್ ಯು ಕ್ಯಾನ್ ಗೋ ಫಾರ್ ವಾಟ್ ಯು ಸೆಡ್ ಅಲ್ಗಾರಿದಮ್ ವಿಲ್ ವರ್ಕ್ಸ್. ಆಲ್ಗಾರಿದಮ್ ವರ್ಕ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ವೆರಿಫೈ ಮಾಡಿ ಪರ್ಸನಲೈಸ್ಡ್ ಡೇಟಾ, ಪರ್ಸನಲೈಸ್ಡ್ ಥಿಂಗ್ಸ್ನ ಅರೇಂಜ್ ಮಾಡ್ತೀರಿ. ಓಕೆ, ವಂಡರ್ಫುಲ್, ಅಮೇಝಿಂಗ್. ಯಾಕೆ ಅಂತಂದರೆ ಹುಡುಗ ಹುಡುಗಿ ಒಂದು ಮದುವೆ ಆಗಬೇಕು ಅಂತ ಅನ್ನೋದು ಒಂದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಅಂತೀವಿ. ಕೆಲವೊಮ್ಮೆ ಅದನ್ನ ಹುಡ್ಕೋಕೆ ಕಷ್ಟ ಆಗುತ್ತೆ. ಆ ಒಂದು ಬ್ರಿಡ್ಜಿಂಗ್ನ ಅದ್ಭುತವಾಗಿ ಎಲ್ಲ ಒಂದು ಆಧಾರಿತದ ಮೇಲೆ ಮಾಡೋದು ಅಂತಂದರೆ ಎಷ್ಟೋ ಹೆಣ್ಣು ಮಕ್ಕಳ ಜೀವನ, ಗಂಡು ಮಕ್ಕಳ ಜೀವನ ಸುಖಮಯವಾಗಿ. What you use the word bridge, no? Like one more pair I'll remember when you tell that bridge word. ರಂಜಿತ್ ವತ್ಸಲ ಅಂತ ಇದು ಅವರಷ್ಟೇ ವೆನ್ ಐ ಗೋ ದೇರ್, ಬನ್ನಿ ಮ್ಯಾಮ್ ಬ್ರಿಡ್ಜ್ ಬಂದ್ರು ಅಂತ. ಶಿ ಯೂಸ್ ದ ಸೇಮ್ ವರ್ಡ್ಸ್. ಅವ್ರದ್ದು ಮದುವೆ ಆಗಿದ್ದಂತೂ ಲೈಕ್ ಇಟ್ ವಾಸ್ ಅರೇಂಜ್ಡ್. ವಿ ಥಾಟ್ ಇಟ್ ಇಸ್ ಅರೇಂಜ್ಡ್. ಲೈಕ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ, ದೆನ್ ಇಟ್ ಬಿಕಮ್ ಲವ್ ಮ್ಯಾರೇಜ್. ಆಕ್ಚುಲಿ ಅವ್ರಿಬ್ರು ಇಷ್ಟಪಟ್ಟಿದ್ದಾರೆ ಅಂತ ಮತ್ತೆ ಅರೇಂಜ್ ಮ್ಯಾರೇಜ್ ಆಯ್ತದು. ಸೊ ಅದು ಹೆಂಗಿತ್ತಂದ್ರೆ ಲೈಕ್ ಅವ್ರ ಅಪ್ಪ ಹೆಂಗಂದ್ರೆ ಲೈಕ್ ಲೈಕ್ ಅಂದ್ರೆ ಇನ್ನೂ ಚೆನ್ನಾಗಿರೋದು ನೋಡ್ಬೋದು ಅಂತ ಅವ್ರ ಅಪ್ಪಂಗೆ ಇರ್ತದು. ದಟ್ ಇಸ್ ದೇರ್. ಬಟ್ ಇವ್ರಿಬ್ರು ಇಷ್ಟಪಟ್ಟಿರಲ್ಲ ಫಸ್ಟ್ ವಿಸಿಟಿಂಗ್ ಅಲ್ಲೇ. ಸೊ ಅದನ್ನ ಚೇಂಜ್ ಮಾಡಕ್ಕಾಗಿಲ್ಲ. ಆದ್ರೂ ಲೈಕ್ ಮಗಳನ್ನ ಕೊಡ್ಬೇಕಂದ್ರೆ ಅಪ್ಪಂಗೆ ಇದ್ದೇ ಇರುತ್ತಲ್ಲ. ಯು ಶುಡ್ ಸಿ ದಟ್. ಆಕ್ಚುಲಿ ಅವ್ರ ಹುಡುಗನ ಮನೆ ಮದ್ವೆಗೆ ಮುಂಚೆನೆ ಹುಡುಗನ ಮನೇಲಿ ಫಂಕ್ಷನ್ ಇತ್ತು, ಇವ್ರನ್ನ ಇನ್ವೈಟ್ ಮಾಡಿದ್ರು.
ನನ್ನೂ ಇನ್ವೈಟ್ ಮಾಡಿದ್ರು, ಅದು ಬೇರೆ. ನಾನು ಹೋಗಿ ಊಟ ಮಾಡಿ ಬಂದಿರ್ತೀನಿ ಅಷ್ಟೇ. ಅವರು ಅವ್ರ ಮನೆ ಪೂಜೆಗೆ ಕರೆದಿದ ತಕ್ಷಣ ಬೆಳಗ್ಗೆನೆ ನೀಟಾಗಿ ರೆಡಿಯಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ನೆಂಟ್ರನ್ನೆಲ್ಲ ಪರಿಚಯ ಮಾಡಿಕೊಂಡು, ನಾನು ರಂಜಿತ್ಗೆ ನಾನು openly I'm telling his name, no issues, because I'm very close to him. ಅಲ್ಲಿ ಅವ್ರ ತಂದೆ ನಾನು ಇವನಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಇದ್ದೀವಿ, ನಾವು ನೋಡಿದ್ದೀವಿ, ಅವನು ನೋಡಿದ್ದೀವಿ, ನನ್ನ ಮಗಳನ್ನ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ಇನ್ನೇನು ಮದುವೆ ಮಾಡ್ಬೇಕಂತ ಇದ್ದೀವಿ, ನಿಮ್ಮ ಫೋನ್ ನಂಬರ್ ಕೊಡಿ. ಅವ್ರು ಮೊದಲೇ ಮಾತಾಡಿದ್ರ ತಾಯಿ ತಂದೆ ಜೊತೆ ನಾವು ಒಪ್ಪಿಗೆ ಇದೆ ಅಂತ ಮಾತಾಡಿದ ರಮಿತ್? ಅದು ಆಗದು ಬಿಡೋದು ಆಮೇಲೆ ಅವ್ರಿಗೆ ನಾವು ಅವ್ರು ಬಂದು ನೋಡಾಗಿದೆ, ಇವ್ರು ಹೋಗಿದ್ದಾರೆ ಅವ್ರ ಮನೆಗೆ. ಮದ್ವೆ ಆಗೋದಕ್ಕೆ ಅಷ್ಟು ಈಸಿ ಇಲ್ಲಲ್ಲಪ್ಪ, ಇನ್ಮೇಲೆ ಸ್ಟೆಪ್ಸ್ ಇದ್ದೇ ಇರುತ್ತೆ. ಸೊ ಅವ್ರು ಮದ್ವೆ ಏನೋ ಸೆಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ಇವ್ರನ್ನ ಕರೆದಿದ್ದಾರೆ ಅಷ್ಟೇ ಫಂಕ್ಷನ್ಗೆ. ಇವ್ರ ಮನೆ ಹುಡುಗನ ಮನೆ ಫಂಕ್ಷನ್ಗೆ ಬಂದು ಹುಡುಗರ ಮನೆ ನೆಂಟ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್, ನಾವು ನನ್ನ ಮಗಳನ್ನ ಈ ಮನೆಗೆ ಕೊಡ್ಬೇಕಂತ ಇದೀವಿ, ಕ್ಯಾನ್ ಯು ಗಿವ್ ಯರ್ ಫೋನ್ ನಂಬರ್? ಒಂದ್ ಹತ್ರ, ಎರಡ್ ಹತ್ರ, ಮೂರ್ ಹತ್ರ, ಅವ್ರ ನೆಂಟ್ರ ಹತ್ರ ಎಲ್ಲ ಒಂದು 10-15 ಜನದ ಹತ್ರ ಫೋನ್ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಅವತ್ತು ಸಾಯಂಕಾಲನೇ ಫೋನು, ಮಮತಾ ಅವ್ರು ನೋಡು ನಮ್ಮ ನೆಂಟ್ರದೆಲ್ಲ ಫೋನ್ ನಂಬರ್ ತಗೊಂಡು ಹೋಗಿದ್ದಾರೆ, ಇರಿ ಆಂಟಿ ವೆಯ್ಟ್ ಮಾಡಿ, ಸುಮ್ಮನೆ ಅವರು ಗೊತ್ತಿರೋರೇನೆ, ಒಳ್ಳೆ ಜನ ಇರಿ ವೆಯ್ಟ್ ಮಾಡಿ ಆಂಟಿ ವೆಯ್ಟ್ ಮಾಡಿ ಅಂತ. 2 days ಆದ್ಮೇಲೆ ನನಗೂ ಫೋನ್ ಬಂತು ಅವ್ರ ಹುಡುಗಿ ಮನೆ ಕಡೆಯಿಂದ. ಏನಾದ್ರು ಅಂದ್ರೆ, ಮಮತಾ ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದೀವಿ, ನೀವು ಬಾ ಅಂತ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗಾಗಿರ್ಬೇಕು ಗೊತ್ತಾ? 2 ದಿನ 3 ದಿನ ಅವರು ನಿದ್ದೆ ಮಾಡಿಲ್ಲ. ಇವ್ರನ್ನೇನು ಹಿಂಗೆ ತೋರಿಸ್ಕೊಟ್ಟೆ, ಏನಕ್ಕಪ್ಪ ಹಿಂಗೆ ಮಾಡಿದ್ರು, ಅವ್ರ ನೆಂಟ್ರದೆಲ್ಲ ಫೋನ್ ನಂಬರ್ ಯಾಕೆ ತಗೊಂಡ್ರು, ಹುಡುಗನ ಬಗ್ಗೆ ಕೇಳ್ತಾರ, ಏನ್ ಮಾಡ್ತಾರೆ ಅಂದ್ರೆ, ಹಿ ಹ್ಯಾಸ್ ಇನ್ವೈಟೆಡ್ ಎವ್ರಿಬಡಿ, ಅವ್ರ ನೆಂಟ್ರನ್ನೆಲ್ಲ ಅವ್ರ ಮನೆಗೆ ಕರೆದಿದ್ದಾರೆ. ನಮ್ಮನೇಲಿ ಪೂಜೆ ಇದೆ, ನೀವು ಬನ್ನಿ ಊಟಕ್ಕೆ, ಇಷ್ಟೇ ಕರೆದಿರೋದು. ಇದು ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಆದ್ರೂ ನೀವು ಅನ್ಕೊಳ್ಳಿ. ಅಥವಾ ಐ ಕ್ಯಾನ್ ಟೆಲ್ ಹಿಮ್ ಹಿ ಹ್ಯಾಸ್ ಡನ್ ಇಟ್ ವಾಂಟೆಡ್ಲಿ. ಮಗಳನ್ನ ಕೊಡುವಾಗ ಸೊ ಹೊಸ ಸಂಬಂಧ, ಸೊ ನೆಂಟ್ರ ಹತ್ರ ಎಲ್ಲರಿಗೂ ಫೋನ್ ನಂಬರ್ ಹೇಳಿದ್ರೆ ಅವರೆಲ್ಲ ಇವ್ರ ಮನೆಗೆ ಬಂದ್ರೆ ಏನಾದ್ರು ಇದ್ರೆ ಹೇಳ್ಬಿಡ್ತಾರಲ್ಲ ಬಿಡು. ನಿಜ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಸೊ ಸ್ಟಿಲ್ ನಾನು ಅದು ಮರೆಯಂಗೆ ಇಲ್ಲ ಅವ್ರಿಬ್ರದ್ದು. ಅದಕ್ಕೆ ಅಷ್ಟು ಚೆನ್ನಾಗಿ ನೆನ್ಪಿಡ್ಕೊಂಡು ಸಕ್ಸಸ್ಫುಲ್ ಮ್ಯಾರೇಜ್ ಆಯ್ತಲ್ಲ, ಅದು ನನಗೆ ಬಹಳ ಖುಷಿ ಆಗ್ತದೆ. And she is very particular actually. She has done her BE actually, rank holder. ನಾನು ಅವ್ರ ಮನೆಗೆ ಹೋದಾಗೆಲ್ಲ ನೋಡಿದೆ, ಫುಲ್ ಮೆಡಲ್ಸ್ ಎಲ್ಲ ಹಾಕಿದ್ದಾರೆ. M.Tech she has done. ಹುಡುಗಂದು ಡಿಗ್ರಿ ಆಗಿತ್ತು. ಬಟ್ ಶಿ ಇಸ್ ವೆರಿ ಪರ್ಟಿಕ್ಯುಲರ್. ನಮಗೆ ವರ್ಕಿಂಗ್ ಬೇಡ, ಬಿಸ್ನೆಸ್ ಅವ್ರಿದ್ರೆ ಸಾಕು. ವಂಡರ್ಫುಲ್. ಓಕೆ, ಅದ್ರ ತಕ್ಕನಾಗೆ ಹುಡುಗ ಇದ್ದ, ಮತ್ತೆ ಹಂಗೆ. ಸೊ ನೀವು ಫ್ಯಾಮಿಲಿ ಪರ್ಸನ್ ಆಗೋಗ್ಬಿಟ್ಟಿರ್ತೀರಾ? ಹೌದು ಅಲ್ವಾ? ಯಾವ್ದು ಇಲ್ಲ, 2 ಕಡೆನೂ ಇನಾಗ್ರೇಷನ್, ಇಬ್ರು ಬಿಸ್ನೆಸ್. ಅವ್ರ ಕಡೆ ಇನಾಗ್ರೇಷನ್ ಆದ್ರೂ ಫೋನು, ಮಮತಾ ಆಂಟಿ ಬಂದಿಲ್ಲ. ಸೊ ದಟ್ಸ್ ವೇರ್ ಪರ್ಸನಲೈಸ್ಡ್ ಥಿಂಗ್ ಅಥವಾ ಫ್ಯಾಮಿಲಿ ಮೆಂಬರ್ ಆಗಿದೆ ನೀವು ಸಮಾಜಕ್ಕೆ ಒಂದು ಒಳ್ಳೆ ಸಂಸಾರ ಬೇಕು ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಏನು ನಿದರ್ಶನಗಳು ಬೇಕು ಅಂತಂತ ನೀವು ಅದೇ ಸೊಸೈಟಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀರಾ. ಜಸ್ಟ್ ನಾಟ್ ಎಸ್ ಇಟ್ಸ್ ಜಸ್ಟ್ ಇಸ್ಂಟ್ ಅ ಬ್ರ್ಯಾಂಡ್ ಅನ್ನೋದು ಇದರಲ್ಲಿ ಪ್ರೂವ್ ಆಗುತ್ತೆ. ವೈ? ಬಿಕಾಸ್ ಇಟ್ಸ್ ಕ್ರಿಯೇಟಿಂಗ್ ಅ ಫ್ಯಾಮಿಲಿ. ಖಂಡಿತವಾಗ್ಲೂ ಅದ್ಭುತ. ಸೊ ಅದರಂತೆಯೇ ಫ್ಯಾಮಿಲಿ ಟ್ರಸ್ಟ್ ಮಾಡಬೇಕು ಶುಭ ವಿವಾಹನ ಅಂತಂದರೆ ಏನಕ್ಕೆ ಟ್ರಸ್ಟ್ ಮಾಡಬೇಕು ಅಂತ ಹೇಳ್ತೀರಾ? ಅಥವಾ ಮ್ಯಾಚ್ ಆಗೋಗ್ಬಿಟ್ಟಿರುತ್ತೆ, ಸೊ ಮ್ಯಾಚ್ನ ಟ್ರಸ್ಟ್ ಮಾಡಬೇಕು ಅವರು ಅಂತ ಅಂದರೆ ಯಾವ ಆಧಾರಿತದ ಮೇಲೆ ಟ್ರಸ್ಟ್ ಮಾಡ್ತಾರೆ? Background verification actually. So we have a like ಒಂದು steps, we have few steps. ಫಸ್ಟ್ ಹುಡುಗ ಹುಡುಗಿನ ತೋರಿಸ್ತೀವಿ ನಾವು. ತೋರಿಸಿದ ತಕ್ಷಣ ಏನು ಮಾಡ್ತೀವಿ, ವಿ ವಿಲ್ ಟೆಲ್ ಅಬೌಟ್ ದ ಡೀಟೇಲ್ಸ್. ಅವರು ಈ ಫೋಟೋ ನೋಡಿದ ತಕ್ಷಣ ಕ್ವಾಲಿಫಿಕೇಷನ್ ಮತ್ತು ಪ್ರೊಫೆಷನ್ ಏನಿರುತ್ತೆ ಆ ಡೀಟೇಲ್ಸ್ ಇರುತ್ತೆ ಪ್ರೊಫೈಲಲ್ಲಿ. ಅದು ನೋಡಿದ್ಮೇಲೆ, ಫೋಟೋ ನೋಡಿದ್ಮೇಲೆ ಇಫ್ ಬೋತ್ ಆರ್ ಇಂಟ್ರೆಸ್ಟೆಡ್ ವಿ ವಿಲ್ ಟೆಲ್ ಅಬೌಟ್ ದ ಡೀಟೇಲ್ಸ್. ಇಲ್ಲ ಈ ಹುಡುಗಿ ನೋಡ್ತೀನಿ ಅಂದಾಗ ಮಾತ್ರ ಅವ್ರ ಮನೆ ಡೀಟೇಲ್ಸ್ ನಾವು ಅವ್ರಿಗೆ ಹೇಳ್ತೀವಿ. ಫುಲ್ಲು ಡೀಟೇಲ್ಸ್ ಆದಮೇಲೆ ವಿಲ್ ಆಸ್ಕ್ ದೆಮ್ ಟು ಮೀಟ್. ಮೀಟಿಂಗ್ ಕ್ಯಾನ್ ಬಿ ಡನ್ ಇನ್ ದ ಆಫೀಸ್ ಓನ್ಲಿ. ಮೀಟಿಂಗ್ ಮಾಡಿ ಅವ್ರನ್ನೂ ಪೇರೆಂಟ್ಸ್ನ ಕರೆಸ್ತೀವಿ, ಇವ್ರನ್ನೂ ಪೇರೆಂಟ್ಸ್ ಕರೆಸ್ತೀವಿ, ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಆದಮೇಲೆ ಅವರಿಬ್ರು ಇಷ್ಟಪಟ್ಟಾದ್ಮೇಲೆ if both wanted to continue, then I'll go for the background verification. So background verification ಏನು ಅಂತಂದರೆ, I'll take their salary slip, ಹುಡುಗ ಆಗಲಿ ಹುಡುಗಿ ಆಗಲಿ ಇದು ಸ್ಯಾಲ್ರಿ ಸ್ಲಿಪ್ಪು, ಅಥವಾ ಇಫ್ ದರ್ ಬಿಸ್ನೆಸ್ ಅಂದರೆ IT ರಿಟರ್ನ್ಸ್, ಮತ್ತೆ ಅವ್ರದ್ದು ಎಜುಕೇಶನ್ ಕ್ವಾಲಿಫಿಕೇಶನ್. ಸಮ್ಟೈಮ್ಸ್ನು ಲೈಕ್ ಹುಡುಗಂದು MS ಆಗಿರುತ್ತೆ, ಎನಿ ಟೈಮ್ ಹಿ ವಾಂಟೆಡ್ ಟು ಗೋ ಫಾರ್ ದ ಅಬ್ರಾಡ್. ಸೊ ಅದರಲ್ಲಿ ಹುಡುಗಿ BE ಆದ್ರೆ ಚೆನ್ನಾಗಿರುತ್ತೆ, ಅದಿದ್ದೇ ಇರುತ್ತೆ. ಯಾಕಂದ್ರೆ ಅಲ್ಲಿಗೆ ಬಂದ್ಮೇಲೆ BE ಇಲ್ಲ ಅಂದ್ರೆ ಬೇರೆ ಲೈಕ್ ಡಾಕ್ಟರ್ಸ್ ವಿಲ್ ನಾಟ್ ವರ್ಕ್ ಇನ್ ದ US ಎಸ್ಪೆಷಲಿ. ಸೊ ಅದರಿಂದ ಹಿ ವಿಲ್ ಬಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ BE ಪ್ರೊಫೈಲ್ಸ್. ಸೊ ಅದಾಗಿದೆಯೋ ಇಲ್ವೋ ಎಜುಕೇಶನ್ ರೆಕಾರ್ಡ್ಸ್, where she is working or where he is working, ಮತ್ತೆ house location.
ಇಷ್ಟು ಡೀಟೇಲ್ಸ್ ನಾವು ತಗೊಳ್ತೀವಿ. ತಗೊಂಡಾದ್ಮೇಲೆ ಹೇಳಿದ್ನಲ್ಲ, ಅವ್ರಿಗೆ ಇಷ್ಟ ಇದ್ದು ಕಂಟಿನ್ಯೂ ಮಾಡೋದಿದ್ರೆ ಅವಾಗ ಮಾತ್ರ ವಿಲ್ ಟೆಲ್ ದ ಡೀಟೇಲ್ಸ್, ವಿಲ್ ಗಿವ್ ದ ಡೀಟೇಲ್ಸ್. ಸುಮ್ಮನೆ ಫಸ್ಟ್ ಬಂದು ಪ್ರೊಫೈಲ್ ಫೋಟೋ ನೋಡಿಷ್ಟು ನಿಮಗೆ 25 lakhs ಮ್ಯಾಮ್ ಪ್ಯಾಕೇಜ್ ಅಂತ ನಾವು ಹೇಳ್ತೀವಿ. ಹೇಳಿದ ತಕ್ಷಣ ನೀವೆಲ್ಲಿ ಮ್ಯಾಮ್ ಸ್ಯಾಲ್ರಿ ಸ್ಲಿಪ್ ಕೊಡಿ ಅಂತ ಕೇಳಿದ್ರೆ, ಇಲ್ಲ ಫಸ್ಟ್ ಹುಡುಗಿನ ತೋರಿಸ್ಲಿ, ಅವನು ಇಷ್ಟಪಡ್ಬೇಕು, ಇವಳು ಇಷ್ಟಪಡ್ಬೇಕು, ಆಮೇಲೆ ನೀನು ಏನು ಬೇಕು ಫುಲ್ ಡೀಟೇಲ್ಸ್ ತೆಗಿತೀನಿ, ಕೊಡ್ತೀನಿ. ನಾವು ಫಸ್ಟೇ ತಗೊಂಡಿರ್ತೀವಿ, ಬಟ್ ಅದನ್ನಿಟ್ಟು ನಾವು ಪ್ರೊಜೆಕ್ಟ್ ಮಾಡಿ ನಾವು ತೋರಿಸೋದಿಲ್ಲ. ಸ್ಯಾಲರಿ ಒಂದರಿಂದ ಓಕೆ ಯಾರಾದ್ರೂ ಆಗ್ಲಿ ಹಂಗಿಲ್ಲ, ಅಷ್ಟೇ ಕೊಡ್ತೀವಿ ಎಲ್ಲಾನು. ಇಬ್ರು ಕಡೆಯಿಂದ ಓಕೆ ಬರ್ಬೇಕು. ಹುಡುಗನು ಫಸ್ಟ್ ಹೂ ಅನ್ಬೇಕು, ಹುಡುಗಿನೂ ಹೂ ಅನ್ಬೇಕು. ದೆನ್ ಲೇಟರ್ ಐ ವಿಲ್ ಗಿವ್ ಆಲ್ ದ ವೆರಿಫಿಕೇಶನ್ ವಾಟ್ ಎವರ್ ದೇ ಆಸ್ಕ್ ಫಾರ್ ದ ಪ್ರಾಪರ್ಟಿ ಡೀಟೇಲ್ಸ್. ಆಲ್ಸೋ ಓರಲಿ ವಿ ಆರ್ ಗೋಯಿಂಗ್ ಟು ಆಸ್ಕ್ ಅಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಫಾರ್ ದ ಪೇಪರ್ಸ್ ದಟ್ ಅವ್ರ ಮೇಲೆ. ಸೊ ನಾವು ವುಮೆನ್ ವೆಲ್ಸ್, ಹುಡುಗಂದು ಎಜುಕೇಶನು, ಕೆಲಸ, ಸೊ ಇದ್ರ ಮೇಲೆ ಅವ್ರ ಫ್ಯಾಮಿಲಿ ಇದನ್ನ ನೋಡಿ ಕೊಡೋದಿದ್ರೆ ಕೊಡಿ. ಅದು ಪ್ರಾಪರ್ಟಿದು, ಅದು ಅಪ್ ಟು ಯು ಪೀಪಲ್, ಯು ಕ್ಯಾನ್ ಡಿಸೈಡ್. ವಿ ಆರ್ ನಾಟ್ ಗೋಯಿಂಗ್ ಟು ಇಂಟರ್ಫಿಯರ್. ಹೌದು ಹೌದು ಹೌದು, ಖಂಡಿತವಾಗ್ಲೂ ನಿಜ. ಯಾಕೆ ಅಂತಂದ್ರೆ ಇವಾಗೆಲ್ಲ ಹಂಗೆ ಆಗಿರೋದು. ಸೊ ವೆಲ್ ಸೆಟಲ್ಡ್ ಅಂದ ತಕ್ಷಣ ಎಲ್ಲಿ ನೋಡೋಣ ಅಂತಂತಾರೆ. ಹುಡುಗ ಚೆನ್ನಾಗಿದ್ದಾನೆ, ಅವ್ನ ಬ್ಯಾಕ್ ಗ್ರೌಂಡ್ ನೋಡೋಣ ಅನ್ನೋದಕ್ಕಿಂತ ವೆಲ್ ಸೆಟಲ್ಡ್ ಅಥವಾ 30 lakh ಪ್ಯಾಕೇಜ್ ಅಂದ ತಕ್ಷಣ ಹುಡುಗ ಯಾರು ಏನು ಯಾವುದು ಬೇಡ, ಜಸ್ಟ್ ಓಕೆ ಓಕೆ ಇದೆ ಅಂತ ಅನ್ನೋ ಪೇರೆಂಟ್ಸ್ ಇದ್ದಾರೆ. ಇದ್ಯಾವ್ದಾದ್ರು ನಡೆದಿದ್ಯಾ? ಇದೆ ಈ ತರ ಯಾವ್ದಾದ್ರು ಸಿಚುವೇಶನ್? ಅಷ್ಟೇ, ಪ್ಯಾಕೇಜ್ ದೇ ವಿಲ್ ಸಿ ಫಾರ್ ದ ಪ್ಯಾಕೇಜ್. ಅದನ್ನ ನೋಡಿನೂ ನೋಡೋ ಥರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹುಡುಗರು ಕೂಡ ಹುಡುಗಿ ಪ್ಯಾಕೇಜ್ ಏನಿದೆ ಹೇಳಿ ಮ್ಯಾಮ್ ಅಂತಾರೆ. ಈಗಿಲ್ಲ, ಫಸ್ಟ್ ಒಂದು ಇದ್ರಲ್ಲಿ ಏನಾಯ್ತು, ಲೈಕ್ ಹುಡುಗರ್ದು ಅಷ್ಟೇ ಪ್ಯಾಕೇಜ್ಗಳು ಕೇಳ್ತಿದ್ವಿ, ಹುಡುಗರು ಚುರುಕಾಗಿದ್ದಾರೆ ಈಗ. ಇಲ್ಲಿ ಮ್ಯಾಮ್ ನಂದು ಅಷ್ಟಿದೆ, ಅವ್ರದ್ದು ಎಷ್ಟಿದೆ ಕೇಳಿ ಮ್ಯಾಮ್ ಅಂತಾರೆ. ಸೇಮ್ ಫಾರ್ ಬೋತ್. Yes, exactly. So yeah, we'll flex ourselves as an independent women and we have to work. ಈವರೆಗೂ ಯಾವುದಾದ್ರೂ ಪ್ರೊಫೈಲ್ಸ್ನ ನೀವು ಬೇಡ, ಈ ಹುಡುಗಿಗೆ ಈ ಹುಡುಗ ಬೇಡ ಅಥವಾ ಈ ಹುಡುಗನಿಗೆ ಹುಡುಗಿ ಬೇಡ ಅಂತ ಹೇಳಿರ್ತೀರಾ, ಇಲ್ಲ ನೋಡಿ ಸ್ವಲ್ಪ ಅಂತ ಏನಾದರೂ ಸಜೆಷನ್ ಮಾಡಿರ್ತೀರಾ, ದುಡ್ಡಿನಿಂದ ಹೋಗಬೇಡಿ ಅಥವಾ ಫೈನಾನ್ಷಿಯಲ್ಸೇ ನೋಡಬೇಡಿ, ಒಂದು ಫ್ಯಾಮಿಲಿ ರಿಚ್ ಇದ್ದರೆ ಸಾಕು, ಇನ್ನೊಬ್ಬರು ಸ್ಟೇಬಲ್ ಆಗಿದ್ದರೂ ಸಾಕು ಅಂತ ಸಜೆಷನ್ಸ್ ಏನಾದರೂ ನೀಡಿರ್ತೀರಾ, ಬಟ್ ಸ್ಟಿಲ್ ಡಿಸಾಸ್ಟರ್ಸ್ ಆಗಿರುತ್ತೆ. ಅವ್ರು ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಿಲ್ಲನೋ ಅಥವಾ ಇಲ್ಲ ಹೋಗಬೇಕು ಅಂತ ಹೋಗ್ಬಿಟ್ಟು ಡೆಸ್ಟಿನಿ ಇರುತ್ತೋ ಏನೋ, ಐ ಡೋಂಟ್ ನೋ. ಸೊ ಈ ಥರ ಯಾವ್ದಾದ್ರು ನಡೆದಿದೆಯಾ ಡಿಸಾಸ್ಟರ್ಸ್? ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಇದು ನನ್ನ ತಲೆ ತುಂಬ ಓಡ್ತಾ ಇತ್ತು ಪಾಸ್ಟ್ ಒಂದು ವಾರದಿಂದ. ನಮ್ಗೆ ಆ್ಯಕ್ಚುಲಿ ನಮ್ಮ ಹೋಲ್ ಇದರಲ್ಲೇ ಮ್ಯಾಟ್ರಿಮೋನಿಯಲ್ ಕೆಲಸ ಮಾಡೋಕ್ಕೂ ಯಾರಿಗೂ ಅಷ್ಟು ಇದೇ ಇಲ್ಲ. ಒಂದು 8 months ಬಿಫೋರ್ ಕಪಲ್ ಮತ್ತು ಅವರು ಅಕ್ಕ ಭಾವನು ಬಂದಿದ್ದರು. ಲೈಕ್ ಹುಡುಗಿಗೆ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅವ್ರ ತಂದೆ ತಾಯಿ ಇಬ್ಬರು ಬಂದಿದ್ರು. ಲೈಕ್ ವೆರಿ ಸೆಟಲ್ಡ್, ವೆಲ್ ಸೆಟಲ್ಡ್ ಫ್ಯಾಮಿಲಿ ಇನ್ ದ ಬ್ಯಾಂಗ್ಳೂರ್ ಇಟ್ಸೆಲ್ಫ್. They asked for this one. See, we are well settled and we are getting the rent like so and so much. So we want the profile something like this only, they asked. That time, like usually how I'll speak everybody, like same thing I spoke. ಈ ಥರ ನೋಡೋಕೆ ಹೋಗಬೇಡಿ, ನಿಮ್ದು ಇಷ್ಟು ಬಂದಿದೆ ಅಂದರೆ ಸ್ವಲ್ಪ ಒಂದು ಆ್ಯಾವ್ರೇಜ್ ಬಂದಿರೋದು ನೋಡಿ, ಮತ್ತು ಹುಡುಗ ಒಳ್ಳೆಯವನ್ನ ನೋಡಿ, ಓದಿದಾನ ನೋಡಿ, ಅವಳು ಓದಿದಾಳೆ ಅದನ್ನ ನೋಡಿ, ಮತ್ತು ಅವರಿಬ್ರಿಗೆ ಇಷ್ಟ ಆಗುತ್ತೆ ಅದನ್ನು ಚೆಕ್ ಮಾಡಿ ನೀವು. ಇಷ್ಟು ಹೇಳಿ ನಾನು ಇದು ಮಾಡಿದ್ದೆ. ಸೊ ದೆನ್ ಆಲ್ಸೋ ದೇ ವರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೇಟಸ್. ಸರಿ, ನಮ್ಮ ಕಡೆ ಏನಿದೆ ಅದು ನಾವು ತೋರಿಸ್ಕೊಡ್ತೀವಿ ಬಿಡಿ ಮ್ಯಾಮ್ ಅಂತ ಹೇಳಿ ವರ್ಕ್ ಆಯ್ತಾ ಅಥವಾ ಕೊಡ್ತೀವಿ. ದಿಸ್ ಇಸ್ 8 months ಬಿಫೋರ್ ಆಕ್ಚುಲಿ ಆಗಿದೆ. ನಿಮ್ಮ ಹತ್ರನೇ ವರ್ಕ್ ಆಯ್ತಾ ಅಥವಾ ಆಮೇಲೆ ಸೆಟ್ ಆಗಿದೆ ಬೇರೆ ಕಡೆ? ಅದು ಹುಡುಗಿದ್ದು ಸೆಟ್ ಆಗಿದ್ದು ಮದ್ವೆಗೆ ಇನ್ವಿಟೇಷನ್ ಬಂದಿತ್ತು. ವಿ ವರ್ ನಾಟ್ ವರಿಡ್ ಅಬೌಟ್ ದಟ್ ಬಿಕಾಸ್ ನಮ್ಮ ಕಡೆ ಸೆಟ್ ಆಗಿರ್ಲಿಲ್ಲ. ಇನ್ವಿಟೇಷನ್ ಬಂದಿದೆ, ಶುಭ ಸೆಟ್ ಆಗಿರ್ಲಿಲ್ಲ. ಬಿಡು ಎಲ್ಲ ಸೆಟ್ ಆಗಿದೆ ಬಿಡು ಆಯ್ತು ಅನ್ಕೊಂಡು ಸುಮ್ಮನೆ ಅಂತ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಲೈಕ್ 1 week ಒಳಗಡೆ ವಿ ಸಾ ಅವರ್ ಫೋಟೋ ಇನ್ ದ ನ್ಯೂಸ್ ಪೇಪರಲ್ಲಿ. ಸೂಸೈಡ್ ಕಮಿಟ್ ಮಾಡಿದ್ದಾಳೆ ಹುಡುಗಿ. ಅವಾಗ ಲೈಕ್ ವಿ ಫೆಲ್ಟ್, ಅದು ನಮಗೆ ಮ್ಯಾಟ್ರಿಮೋನಿಗೆ ಏನು ಫೋಟೋ ಕೊಟ್ಟರೋ ಏನು ಪೋಸ್ಟ್ ಕೊಟ್ಟರೋ ಸೇಮ್ ಇದೆ, ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಓಡ್ತಾ ಇದೆ. ಐ ಥಿಂಕ್ ನಾವು ಲಂಚೇ ಮಾಡಿಲ್ಲ ಅವತ್ತು ಅದೇ ನ್ಯೂಸ್ ನೋಡಿಕೊಂಡು. ಅಂದರೆ ಈಗ ಹೊರಗಡೆ ಎಲ್ಲ ಸೆಟ್ ಆಗಿದೆ. ಐ ಥಿಂಕ್ ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ ದೇ ಗಾಟ್ ಸಮಥಿಂಗ್ ಸಮ್ವೇರ್. So finally it's end with the disaster. ನಿಮ್ಮ ಮಾತು ಅಥವಾ ಶುಭ ವಿವಾಹ ಮಾತು ಕೇಳಿದ್ರೆ ಬಹುಶಃ ಹೆಣ್ಮಗು ಜೀವನ ಉಳಿದಿತ್ತು ಅಂತ ಕಾಣ್ತದೆ ಅಷ್ಟೇ. ಫಸ್ಟ್ ಹುಡುಗಿ ಇಷ್ಟಪಡ್ತಾಳೋ ಇಲ್ವಾ ಅದು ನೋಡಿ 100 times ಕೇಳ್ತಿರ್ತೀನಿ. ಸೆಟ್ಲಾ ಎಷ್ಟು ಆಸ್ತಿ ಇದೆ ಕೊಡಿ ಮಾಡಿ. ತಾಯಿ ಫಸ್ಟ್ ಅದನ್ನ ದಯವಿಟ್ಟು ಬಿಡಿ, ಡೋಂಟ್ ಗೋ ಬಿಹೈಂಡ್ ದ ಮನಿ. ಅವ್ರಿಗೆ ಇರುತ್ತೆ ಹೌದು ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ, ಅಂಥದ್ರಲ್ಲಿ ತೀರಾ ಈ ಎಕ್ಸ್ಟೆಂಟ್ ಬೇಡ. ಹುಡುಗಿಗೆ ಇಷ್ಟ ಇಲ್ಲ ಹುಡುಗಗೆ ಇಷ್ಟ ಇಲ್ಲ ಅಂತಂದ್ರೆ ಮದುವೆಗೆ ಒಂದು ಅರ್ಥನೇ ಇಲ್ಲ. ಸೊ ನಾನು ಹೇಳೋದು ಇಷ್ಟೆಲ್ಲ ಇದ್ದು ಇದೆಲ್ಲ ಮಾಡಿದ್ರು ಕೂಡ ಅವ್ರ ಮಗಳನ್ನ ಉಳಿಸ್ಕೊಳಕ್ ಆಗಿಲ್ಲಲ್ಲ, ಮಗಳಿಗೋಸ್ಕರನೇ ಆದ್ರೆ ಎಲ್ಲ ಮಾಡಿದ್ದು. ಸೊ ಇವಾಗ ಫೇಕ್ ಪ್ರೊಫೈಲ್ಸ್
ಅದೇ ನಾನು ಆಗಲೇ ಹೇಳಿದಾಗೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಅಂತಾರೆ. ಸೊ ತುಂಬ ಫೇಕ್ನೆಸ್ನ ತೋರಿಸ್ತಾ ಇರ್ತಾರೆ. ಯಾವತ್ತೂ ಇಲ್ಲದೆ ಇರೋ ಆಚಾರ ವಿಚಾರಗಳು ಬಂದುಬಿಡುತ್ತೆ. ಕೆಲವೊಮ್ಮೆ ಪ್ರಾಪರ್ಟಿ ರಿಲೇಟೆಡ್ ಸುಳ್ಳುಗಳನ್ನೂ ಹೇಳ್ತಾರೆ. ಯಾವುದೋ ಒಂಥರ ಫೇಕ್ ಪ್ರೊಫೈಲ್ಸ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಸೊ ಯೂಶ್ವಲಿ ಅವರು ರಿಜಿಸ್ಟ್ರೇಷನಿಗೆ ನಮ್ಮ ಹತ್ರ ಬಂದ ತಕ್ಷಣ ನಾವೇನು ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಯಾರಿಗೆ ನೋಡ್ತಾ ಇರೋದು, ಓಕೆ ಫಸ್ಟ್ ಹುಡುಗನೇ ಬರಬೇಕು, ಇಲ್ಲ ಹುಡುಗಿ ಬರಬೇಕು, ಇಲ್ಲ ಅವ್ರ ತಂದೆ ತಾಯಿ ಬರಬೇಕು. ಮಧ್ಯದಲ್ಲಿ ಬ್ರೋಕರ್ಸ್ ಅಲೋ ಮಾಡಲ್ಲ. ದಟ್ ಈಸ್ ದ ಮೇನ್. ನಮ್ಮ ತಂಗಿ ತಮ್ಮನ ಮಗನ್ಗೆ ಅದು ಇದು ಹೇಳ್ತಾರೆ, ನೋ ಅವರೇ ಬರಬೇಕು. ಪೇರೆಂಟ್ಸ್ ಶುಡ್ ಕಮ್. ಅವರಾಗೆ ಬಂದು ಹೇಳಿದಾಗ, ಸೊ ನೀನು 1 ವಾರ ಅವ್ರ ಹತ್ರ ಮಾತಾಡಿದ ತಕ್ಷಣ ನೀನು ಆರಾಮಾಗಿ ಯು ಕ್ಯಾನ್ ಕ್ಯಾಚ್. ಗೊತ್ತಾಗ್ಬಿಡುತ್ತೆ ಫುಲ್ ಡೀಟೇಲ್ಸ್ ವೆನ್ ವಿ ಆಸ್ಕ್ ದೆಮ್. ನಮ್ಮ ಹತ್ರ ಬರುವಾಗ ಯೂಶಲಿ ದ ಪೇರೆಂಟ್ಸ್ ವಿಲ್ ಕಮ್ ವಿತ್ ದ ಚೈಲ್ಡ್. ಮಕ್ಳ ಜೊತೆ ಬಂದಾಗ ಏನಾಗುತ್ತೆ, ಅಪ್ಪನ ಅಭಿಪ್ರಾಯ, ಅಮ್ಮನ ಅಭಿಪ್ರಾಯ, ಮತ್ತೆ ಫ್ಯಾಮಿಲಿ ಬಾಂಡ್ ಅಲ್ಲೇ ನಡೆದ್ ಬಿಡುತ್ತೆ. ಕೆಲವರು ಅಲ್ಲಲ್ಲೇ ಚಿಕ್ಕ ಚಿಕ್ಕ ಜಗಳಗಳು ನಡೀತಾ ಇರುತ್ತೆ ನನ್ನ ಮುಂದೆನೆ. ಅಪ್ಪ ನೀನ್ ಸುಮ್ನೆ ಇರಪ್ಪ ಅಂತ ಹೇಳ್ತಾರೆ. ಏನಾಗುತ್ತಾ ಮ್ಯಾಮ್ ಹತ್ರ ಹೇಳಿದ್ರೆ ಸುಮ್ನೆ ಇರೋ ಅಂತ ಅವ್ರು ಹೇಳ್ತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದೇರ್ ಬಾಂಡಿಂಗ್. ಸ್ವಲ್ಪ ಮೇಲ್ಮೇಲೆ ಎಲ್ಲ ಸರಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಫೇಕ್ ಪ್ರೊಫೈಲ್ಸ್ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ವಿ ವಿಲ್ ಡೂ ಇಟ್. ಯೂಶಲಿ ಮೊದಲನೇ ಮದುವೆಗಳಲ್ಲಿ ಇಷ್ಟು ನಮಗೆ ಫೇಕ್ ಪ್ರೊಫೈಲ್ಸ್ ಅಷ್ಟು ಬಂದಿಲ್ಲ. ಎರಡನೇ ಮದುವೆದಲ್ಲಿ ವಿ ಕಾಂಟ್ ರಿಲೈ. ಅದರಲ್ಲಿ ಏನು ಮಾಡಬೇಕಂದ್ರೆ, ಯು ಹ್ಯಾವ್ ಟು ವೆರಿಫೈ. ಅವ್ರ ಮನೆಗೆ ಹೋಗಿ ಮಾತಾಡಿ, 2-3 ಸಲ ಹೇಳೋದನ್ನ ಲಾಸ್ಟ್ ಟೈಮ್ ಹೇಳ್ದಂಗೆ ಯು ಹ್ಯಾವ್ ಟು ಗೋ ದೇರ್ ಅಂಡ್ ಫೈಂಡ್ ಔಟ್. ಸೊ ಅದು ಜವಾಬ್ದಾರಿ ನೀವು ತಗೊಳ್ಳೇಬೇಕಾಗತ್ತೆ. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಫಾರ್ ದಟ್. ಇಲ್ಲ ನಂಗೆ ಟೈಮ್ ಇಲ್ಲ, ನಾನು ಹೋಗೋಕ್ಕಾಗಿಲ್ಲ, ಇಲ್ಲ ಮದುವೆ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಅವರು ಎಕ್ಸ್ಟ್ರಾಡಿನರಿ ಬೇಡ, ನಾರ್ಮಲ್ ಆಗಿ ನಿಮ್ಮ ಥರ ನಾರ್ಮಲ್ ಆಗಿದ್ರೆ ಸಾಕು. ಅಂದರೆ ಪ್ರೊಫೈಲ್ನ ಪರ್ಸ್ನಲೈಸ್ಡ್ ಆಗಿ ನೋಡಿದಾಗಲೇ ಕೂತು ಒಂದು 10 ದಿನ 15 ದಿನ ಸ್ಪೆಂಡ್ ಮಾಡಿದಾಗ ಹಂತವಾಗಿ ಎಲ್ಲದೂ ಗೊತ್ತಾಗ್ತಾ ಹೋಗುತ್ತೆ. ಫೇಕ್ ಪ್ರೊಫೈಲ್ಸ್ಗೆ ಆದ್ಯತೆ ಇಲ್ಲ, ಅದು ನಡೆಯೋದೇ ಇಲ್ಲ ನಮ್ಮ ಶುಭ ವಿವಾಹದಲ್ಲಿ. ಹೌದು, ಖಂಡಿತವಾಗ್ಲೂ ಶುಭವಾಗ್ಲೇ ಆಗುತ್ತೆ ವಿವಾಹ ಅಂತ ಹೇಳಿದಾಗೈತೆ. ಒಂದು ಸಕ್ಸಸ್ ಸ್ಟೋರಿ ಯಾವಾಗಲೂ ನೆನಪಾಗುತ್ತೆ. ದ ಫಸ್ಟ್ ಸಕ್ಸಸ್ ಸ್ಟೋರಿ ಯಾವುದು ಅಂತ ಅದನ್ನು ಶೇರ್ ಮಾಡ್ಬೋದಾ? ಕರೆಕ್ಟ್, ಫಸ್ಟ್ ಸಕ್ಸಸ್ ಸ್ಟೋರಿ ಡೆಫಿನೆಟ್ಲಿ ಐ ಕಾಂಟ್ ಫರ್ಗೆಟ್. ಸೊ ಆಸ್ ಯು ಸೆಡ್, ದ ಕೋವಿಡ್ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಈ ಸ್ಟೋರಿ ಕೇಳಿದ್ರೆ ಶಾಕೇ ಆಗಬೇಕು. ಕೋವಿಡ್ ಟೈಮಲ್ಲಿ ಫಸ್ಟ್ ನಮ್ಮ ಮದುವೆ ಸೆಟ್ ಆಗಿದ್ದು ಚೈನಾ ಹುಡುಗ. ಅದು ಕೋವಿಡ್ ಅಂಡ್ ಚೈನಾ ಲಿಟ್ರಲಿ ಪಾಸಿಬಿಲಿಟಿನೇ ಇಲ್ಲ ಅಲ್ವಾ? ಇದು RR ನಗರದಲ್ಲಿ ಇದ್ದಾರೆ, ಬೆಂಗಳೂರು RR ನಗರದಲ್ಲಿ ಇದೆ ಅವ್ರ ಪೇರೆಂಟ್ಸ್ ಬ್ರಾಟ್ ದ ಪ್ರೊಫೈಲ್ ಟು ಅಸ್. ಮೈ ಸನ್ ಇಸ್ ಇನ್ ಚೈನಾ. ಚೈನಾ ಅಲ್ಲಿ ಅವನು ಕ್ಲಾತಿಂಗ್ ಇಂಡಸ್ಟ್ರಿ ಇದೆ, ಸ್ವಂತ ಮಾಡ್ತಾ ಇದ್ದಾರೆ ಬಿಸ್ನೆಸ್. ಅವ್ರ ಚಿಕ್ಕಪ್ಪನ ಜೊತೆ ಸರಿ ತಗೊಂಡ್ ಬಂದ್ರು ಪ್ರೊಫೈಲು. ಇಲ್ಲಿ RR ನಗರದಲ್ಲಿ ಫುಲ್ ವೆಲ್ ಸೆಟ್ಲ್ ಇದ್ದಾರೆ, ಒಳ್ಳೆ ಜನ ಇದ್ದಾರೆ. ಅವ್ರ ಪೇರೆಂಟ್ಸ್ ಬಂದ ತಕ್ಷಣ ನಂಗೆ ಗೊತ್ತಾಗೋಯ್ತದು ಒಳ್ಳೆ ಜನ ಅಂತೇಳಿ. ಸರಿ ಕೊನೆಗೆ ಲೈಕ್ ನೇಟಿವ್ ತೊಗೊಂಡಿದ್ದೆ. ಆವಾಗ ಹಾರ್ಡ್ಲಿ ನನ್ನ ಹತ್ರ ಒಂದು 10-12 ಪ್ರೊಫೈಲ್ ಅಷ್ಟೇ ಇತ್ತು ಸ್ಟಾರ್ಟಿಂಗಲ್ಲಿ. ಆ 10-12 ಪ್ರೊಫೈಲಲ್ಲೇ 2 ಮದುವೆ ಮಾಡಿದ್ದೆ ನಾನು. ಸೊ ಬಿಕಾಸ್ ಅವ್ರ ಡೀಟೇಲ್ಸ್ ಪ್ರತಿಯೊಂದು ನನಗೆ ಗೊತ್ತಾದ್ಮೇಲೆ, ಈಸಿ ಕಮ್ಯುನಿಕೇಟ್ ಮಾಡಿದ್ಮೇಲೆ ಸಾಕಾಯಿತು, ಈಸಿಯಾಗಾಯಿತು ಅದು. ಅದರಲ್ಲಿ ಸರಿ ಅವ್ರು ಬಂದಿದ್ರು, ತಿಪ್ಟೂರ್ ಅವರು ಹುಡುಗಿ ಕಡೆ. ಹುಡುಗಿದು ನಾನು ತೋರಿಸಿದ್ದೆ, ಹುಡುಗಿನೂ ಚೆನ್ನಾಗಿದ್ಲು, ಇವನು ಚೆನ್ನಾಗಿದ್ದ. ಸರಿ ಇದು ನೋಡಿ ಮೇಡಮ್ ನೀವು ನೋಡೋಣ ಅಂತಂದರು. ಸರಿ ಪೇರೆಂಟ್ಸ್ ಏನು ಮಾಡಿದ್ರು, ಡೈರೆಕ್ಟಾಗಿ ಹುಡುಗಿ ಮನೆಗೆ ಹೋದ್ರು. ಹುಡುಗ ಇರಲಿಲ್ಲ ಚೈನಾ, ಯು ಕ್ಯಾನ್ ಕಮ್. ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅವ್ನು ಬರಂಗೇ ಇಲ್ಲ ಅಲ್ಲಿಂದ ಇಲ್ಲಿಗೆ, ಅವ್ನು ಅಲ್ಲೇ ಇದ್ದ. ಮತ್ತೆ ಗೂಗಲ್ ಮೀಟ್ ಮಾಡಿದ್ರು ಅವರಿಬ್ರು, ಹುಡುಗ ಹುಡುಗಿ. ಆಮೇಲೆ ಇವ್ರು ಅವ್ರ ಮನೆಗೆ ಹೋದಾಗ ಗೊತ್ತಾಯ್ತು, ಆ ಹುಡುಗವ್ರಮ್ಮ ಹುಡುಗಿಯವರಮ್ಮ ಇಬ್ರು ಕ್ಲಾಸ್ಮೇಟ್. ಓ ನೈಸ್, ಸೋ ಸ್ವೀಟ್. ಸೊ ಬೇರಲ್ಲಿದೆ, ಬೇರಲ್ಲಿದೆ ಆ್ಯಕ್ಚುಲಿ. ಸೊ ಅಷ್ಟಿನೇ ಕ್ಲಾಸ್ಮೇಟ್ ಆದಮೇಲೆ ಇನ್ನು ಹುಡುಗಿ ಚೆನ್ನಾಗಿದ್ದಾರೆ, ಅವ್ರು ಇಷ್ಟಪಟ್ಟರು ಅಂತ ಅಂದಮೇಲೆ ಮುಗೀತು. ಚೈನಾದಲ್ಲಿದ್ದಾನೆ, ಬಿಸ್ನೆಸ್ ಚೆನ್ನಾಗಿದೆ. ಇಲ್ಲಿ ಮನೆ ಕಡೆ ಇದ್ದ ತಕ್ಷಣ ಅದು ಪ್ಲಸ್ ಫ್ರೆಂಡ್ ಮಗ ಅಂದರೆ ಇನ್ನೇನು, ಭೂಮಿ ತುಂಬ ಚಿಕ್ಕದು ಅಷ್ಟೇ. ಸೊ ಇದರಲ್ಲಿ ಅವರಿಬ್ರು ಇಷ್ಟಪಟ್ಟರು, ಮತ್ತು ತುಂಬ ಚೆನ್ನಾಗಾಯಿತು ಮದುವೆ. ಆಮೇಲೆ ಏನೋ ಮಧ್ಯ ಒಂಚೂರು ಬ್ರೇಕ್ ಬಿಟ್ಟರು, ಅವನು ಇಲ್ಲಿಗೆ ಬಂದ, ಮದುವೆ ಆದ. ಬಟ್ ಇವಾಗ ಮತ್ತೆ ಅವ್ನು ಚೈನಾದಲ್ಲೇ ಇದ್ದಾರೆ, ಹುಡುಗ ಹುಡುಗಿ ಇಬ್ರು. ಮಗುನೂ ಆಯಿತು, ಈಗ ಫೋಟೋ ಎಲ್ಲ ಕಳಿಸಿದ್ರು ನನಗೆ. ದಿಸ್ ವಾಸ್ ಲೈಕ್ 6 years ಬ್ಯಾಕ್ ಸ್ಟೋರಿ. ಸೊ ಚೈನಾ ಈಸ್ ದ ಫಸ್ಟ್ ಸ್ಟೋರಿ. ಅದು ಕೋವಿಡ್ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದಕ್ಕೂ ಚೈನಾದಲ್ಲಿ ಸಕ್ಸಸ್ ಸ್ಟೋರಿ ಆಗಿದ್ದಕ್ಕೂ ಇಟ್ ವಾಸ್ ಲೈಕ್ ಅಮೇಝಿಂಗ್, ಹೈಲೈಟ್ ಆಗಿ ಹೈಲೈಟ್, ಅದ್ಭುತ, ಅಮೇಝಿಂಗ್. ಸೊ ಇವಾಗ ಕಾಲ್ ಬರುತ್ತೆ ನಿಮಗೆ, ಕಾಲ್ ಮಾಡಿ ಮ್ಯಾಮ್ ವರ್ಕ್ ಆಯಿತು, ಸಕ್ಸಸ್ ಆಯಿತು, ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ಹುಡುಗ ಹುಡುಗಿ ಹೇಳಿದಾಗ ಜಸ್ಟ್ ಎಮೋಷ್ನಲ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ ಅದು. ಅದು ಲೈಕ್ ಇಟ್ ವಾಸ್ ಲೈಕ್ ವೆರಿ ಅಮೇಝಿಂಗ್ ಪಾರ್ಟ್.
ಒಂದು ಮತ್ತು ಐ ಫೀಲ್ ವೆರಿ ಡಿವೈನ್ ಆ್ಯಕ್ಚುಲಿ. ಋಣನ್ ಬಂದ ಅನ್ನೋದಿದೆ ನೋಡು, ಅಲ್ಲಿ ಕೂತಿತ್ತು, ನಾವು ಇಷ್ಟು ಪ್ರಯತ್ನ ಮಾಡಿದ್ವಿ, ಯಾವುದೇದೋ ತೋರಿಸಿದ್ವಿ, ಕೊನೆಗೆ ಇಲ್ಲಿಗೆ ಆಯಿತು, ಅಪ್ಪ ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲ, ಸಕ್ಸಸ್ ಆಯ್ತಲ್ಲ, ಅವನಿಗೆ ಸೆಟ್ ಆಯ್ತಲ್ಲ, ಹುಡುಗಿಗೆ ಸೆಟ್ ಆಯ್ತಲ್ಲ, ಅದು ಭಾಳ ಹ್ಯಾಪಿ ಆಗುತ್ತೆ. ಮೋಸ್ಟ್ಲಿ ಅವ್ರ ತಂದೆ ತಾಯಿಗಿಂತ ನಮಗೆ ತುಂಬ ಹ್ಯಾಪಿ ಆಗುತ್ತೆ. ಒಂದೊಂದು ಮದುವೆ ಸೆಟ್ ಆದಾಗಲೂ ನಾವು ಎಷ್ಟು ಖುಷಿಯಲ್ಲಿರ್ತೀವಿ ಅಂದರೆ ಆಫೀಸಲ್ಲಿ ಸ್ವೀಟ್ ತೊಗೊಂಡು ನಾವೇ ತಿನ್ಬಿಟ್ಟಿರ್ತೀವಿ ತರಿಸ್ಕೊಂಡು. ನೈಸ್, ಅಮೇಝಿಂಗ್. ಸೊ ಯಾವ ಥರದ ಜನ ಶುಭ ವಿವಾಹ ಮ್ಯಾಟ್ರಿಮನಿನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತೀರಾ? ಯಾರು ಹುಡುಗಿ ಮಗಳಿಗೆ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಜೆನ್ಯೂನ್ ಆಗಿ ಪ್ರಯತ್ನ ಮಾಡ್ತಿರ್ತಾರೆ. ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋದು ಬರುತ್ತೆ. ಸುಮ್ಮನೆ ಆಟ ಆಡೋಕ್ಕೆ ಯಾರು ಬರೋದಿಲ್ಲ. ಅಂಥವ್ರೆಲ್ಲ ಆರಾಮಾಗಿ ಬರ್ಬೋದು. ರಿಜಿಸ್ಟರ್ ಮಾಡಿ ಆಫೀಸಿಗೆ ಬಂದು, ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ ಶುಭ ಮ್ಯಾಟ್ರಿಮೋನಿ, ನಂದಿನ ಲೇಔಟು, ರಿಜಿಸ್ಟರ್ ಮಾಡಿ ಆರಾಮಾಗಿ ಒಂದ್ಸಲ ರಿಜಿಸ್ಟರ್ ಆಗಿದ ತಕ್ಷಣ ನಾವು ಕನ್ಸಲ್ಟೇಷನ್ ಮಾಡ್ತೀವಿ. ಇಮಿಡಿಯೇಟ್ಲಿ 4-5 ಪ್ರೊಫೈಲ್ ನಿಮಗೆ ಕಳಿಸುತ್ತೆ. ನಿಮ್ಮ ರಿಲೇಟೆಡು, ನಿಮ್ಮ ರಿಕ್ವೈರ್ಮೆಂಟ್ ತಕ್ಕನಾಗಿ ಆಟೋಮೆಟಿಕ್ ಒಂದು 3-4 ಮಂತ್ಸಲ್ಲಿ ಕೆಲಸ ಆಗುತ್ತೆ ಅಕಾರ್ಡಿಂಗ್ ಟು ಮೀ. ಹೇಗೆ ನಿಮ್ಮನ್ನು ಕನೆಕ್ಟ್ ಆಗೋದು, ರಿಜಿಸ್ಟರ್ ಆಗೋದು? ಸೊ ವಿ ಹ್ಯಾವ್ ಎ ವೆಬ್ಸೈಟ್, ಶುಭ ಮ್ಯಾಟ್ರಿಮೋನಿ ಅಂತ ವೆಬ್ಸೈಟಲ್ಲಿದೆ, ಅಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲ ಆಫೀಸಿಗೆ ನೇರವಾಗಿ ಬರ್ಬೋದು. ಇಲ್ಲ ನಂದಿನ ಲೇಔಟಲ್ಲಿ ನಮ್ಮ ಆಫೀಸ್ ಇದೆ. ಜೆನ್ಯೂನ್ ಆಗಿ ಯಾರೆಲ್ಲ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಹುಡುಗಿರಾಗಿರ್ಬೋದು, ಪ್ಯಾರೆಂಟ್ಸ್ ಆಗಿರ್ಬೋದು, ಸೊ ಗೋ ಟು ಆಪ್ಷನ್, ಗೋ ಟು ಕನೆಕ್ಷನ್ ಈಸ್ ಶುಭ ವಿವಾಹ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಮೆನ್ಷನ್ ಆಗಿರುತ್ತೆ. ಟು ಕಾಂಟ್ಯಾಕ್ಟ್ ಶುಭ ವಿವಾಹ. ಒಂದು ಆನಂದವಾದ ಜೀವನಕ್ಕೆ ದಾರಿಯಾಗಿ, ಸಾಥಿಯಾಗಿ, ಬ್ರಿಡ್ಜ್ ಆಗಿ ಶುಭ ವಿವಾಹ ಕಂಪನಿ ಇರುತ್ತೆ ಅಲ್ವಾ? ಹಾಗೆ ಸೊ ಒಂದು ಅಡ್ವೈಸ್ ಕೊಡಬೇಕು ಇವಾಗಿನ ಯಂಗ್ಸ್ಟರ್ಸ್ಗೆ, ಅಥವಾ ಇವಾಗ ಮದುವೆ ಆಗ್ತಾ ಇರೋರಿಗೆ, ಅಥವಾ ಪೇರೆಂಟ್ಸ್ಗೆ ಅನ್ನೋದಾದರೆ ಆ ಅಡ್ವೈಸ್ ಏನಾಗಿರುತ್ತೆ? ಅಡ್ವೈಸ್ ಒಂದೇ, ಸಿಂಪ್ಲಿ ಸ್ಕ್ರಾಲ್ ಮಾಡ್ತಾ ಇರಬೇಡಿ ಮೊಬೈಲಲ್ಲಿ. ಪ್ರೊಫೈಲ್ಸ್ ಡೈಲಿ ಹೊಸದು ಬರ್ತಾ ಇರುತ್ತೆ. ಸ್ಕ್ರಾಲ್ ಮಾಡ್ತಿದ್ರೆ ಏನು ಯೂಸ್ ಇಲ್ಲ. ಸೊ ಮೀಟ್ ಮಾಡಿ. ಸೊ ಏನು ಸಜೆಷನ್ ಇದೆ, ನಾವೇನು ಸಜೆಸ್ಟ್ ಮಾಡ್ತೀವಿ ಮ್ಯಾಟ್ರಿಮೋನಿಯಲ್ಲಿ, ಹೋಗಿ ಮೀಟ್ ಮಾಡಿ ಆಮೇಲಿಂದ ನೀವು ಡಿಸೈಡ್ ಮಾಡಿ. ಡೋಂಟ್ ಗೋ ಬಿಹೈಂಡ್ ದ ಮನಿ. ಪ್ರಾಪರ್ಟಿ ಏನಿದೆ ದಯವಿಟ್ಟು ಅದು ಫಸ್ಟು ನಿಲ್ಲಿಸಿ. ಐ ಹ್ಯಾವ್ ಸೀನ್ ಫಸ್ಟ್ ಕಾನ್ವರ್ಸೇಷನಲ್ಲಿ ಹುಡುಗನ ಮನೇಲಿ ಹುಡುಗಿ ಮನೆಯಲ್ಲಿ ಇಬ್ಬರು ಕೆಳಗೆ ಶುರು ಮಾಡಿರ್ತಾರೆ, ಏನು ಆಸ್ತಿ ಇದೆ ನಿಮ್ಮದು ಅನ್ನೋದು. ಫಸ್ಟು ಅದನ್ನು ಸ್ಟಾಪ್ ಮಾಡಿ, ಹುಡುಗನ ಏನು ಮಾಡ್ತಾನೆ, ಹುಡುಗಿ ಏನು ಮಾಡ್ತಾಳೆ, ಅದು ಕಡೆ ಪ್ರಿಫರೆನ್ಸ್ ಕೊಡಿ ಅಷ್ಟೇ. ಮನೆ ಮುಂದೆ ಹೋಗಬೇಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೌದು, ನಿಜವಾಗ್ಲೂ ಯಾರೆಲ್ಲ ಇವಾಗ ದುಡುಕ್ತಾ ಇದ್ದೀರಾ ಅಥವಾ ಮನಿ ಅಂತ ಅಂತೀರಾ, ಮನಿ ಡಸ್ ಮ್ಯಾಟರ್ಸ್, ಬಟ್ ಸ್ಟಿಲ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿ. ಒಂದೊಳ್ಳೆ ಜೀವನ, ಇವಾಗ ದುಡ್ಡಿದೆ ಅಂತ ಮಾತ್ರಕ್ಕೆ ಎಲ್ಲ ಜೀವನ ಸಿಕ್ಬಿಡಲ್ಲ, ಎಲ್ಲ ಖುಷಿಯಾಗಿರಲ್ಲ. ದುಡ್ಡು ಖುಷಿ ಕೊಡುತ್ತೆ ಹೌದು, ಬಟ್ ಇತಿಮಿತಿ ಇರಲಿ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರದ ಆಧಾರಿತಗಳನ್ನ, ಯಾವ ಇನ್ಫಾರ್ಮೇಷನ್ಸ್ಗಳನ್ನ ನಾವು ನೋಡ್ಕೋಬೇಕು, ಯಾವ ಥರ ಎಲ್ಲ ಫೇಕ್ ಪ್ರೊಫೈಲ್ಸ್ ಬರುತ್ತೆ, ಯಾವ ಥರ ಎಲ್ಲ ಇರುತ್ತೆ ಒಂದು ಮ್ಯಾರೇಜ್ ಅನ್ನೋದು ಅಥವಾ ಮ್ಯಾಟ್ರಿಮನಿ ಅನ್ನೋದು ಅಂತ ನೋಡಿ. ಶುಭ ವಿವಾಹ ಒಂದು ಅದ್ಭುತವಾದ ಯೋಜನೆಯನ್ನು ಮಾಡ್ತಾ ಇದೆ, ಅದ್ಭುತವಾದ ಸಹಕಾರವನ್ನು ಮಾಡ್ತಾ ಇದೆ. ಯಾರೆಲ್ಲ ಜೆನ್ಯೂನ್ ಆಗಿ ಮದುವೆ ಆಗಬೇಕು, ಒಂದು ಸಂಸಾರವನ್ನು ಶುರು ಮಾಡಬೇಕು, ಒಂದೊಳ್ಳೆ ಲೈಫ್ ತಮಗೆ ಸಿಗಬೇಕು ಅಂತ ನೋಡ್ತಾ ಇದ್ದೀರಾ, ಒನ್ ಸ್ಟಾಪ್ ಸೊಲ್ಯೂಷನ್ ಅಂದರೆ ಶುಭ ವಿವಾಹ. ಇದೇ ಥರ ಸಾಕಷ್ಟು ಇನ್ಫಾರ್ಮೇಷನ್ಗಳಿಗೆ ಟು ವಾಚ್ ಅವರ್ ನೆಕ್ಸ್ಟ್ ಎಪಿಸೋಡ್ಸ್.